10ನೇ ಪದ್ಯ. ಸರ್ವಕರ್ಮಾಣಿ ಯತ್ ಸಂಸ್ಮೃತೆ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ ಶರ್ವಗುರುವಾದಿ ನಿರ್ಬಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಃ. ಸರ್ವಕರ್ಮಾಣಿ ಯತ್ ಸಂಸ್ಮೃತೆ ಸಂಶಯಂ ಯಾಂತಿ. ಮನುಷ್ಯ ಬದುಕುವುದು ಅಂತಂದ್ರೆ ಕರ್ಮಗಳನ್ನು ಮಾಡ್ತಾ ಇರುವುದು, ನಿಷ್ಕ್ರಿಯನಾಗಿ ಇರುವುದಕ್ಕೆ ಆಗುವುದಿಲ್ಲ. ನಾವು ಬದುಕ್ತಾ ಇದ್ದೇವೆ ಅಂದ್ರೆ ಏನನ್ನಾದ್ರೂ ಮಾಡ್ತಾ ಇದ್ದೇವೆ ಅಂತ. ಹಾಗಾದ್ರೆ ಮೋಕ್ಷ ಅಂದ್ರೆ ಎಲ್ಲ ಕರ್ಮಗಳ ಕ್ಷಯ ಅಂತ ಹೇಳ್ತೀರಿ ನೀವು. ಕ್ಷೀಯಂತೆ ಅಸ್ಯ ಕರ್ಮಾಣಿ ಅಂತ. ಅದು ಕ್ಷಯ ಆಗುವುದು ಹೇಗೆ? ಕರ್ಮಗಳು ಬದುಕುವುದು ಅಂದ್ರೆ ಸತ್ತ ಮೇಲೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡುವುದೂ ಒಂದು ಕರ್ಮವೇ ಅಲ್ವಾ? ಕರ್ಮದಿಂದ ಬಿಡುಗಡೆಗೊಳ್ಳುವುದು ಹೇಗೆ? ಕರ್ಮ ಅನ್ನುವುದು ಇನ್ನೊಂದು ಕರ್ಮಕ್ಕೆ ಸಾಧನವಾಗುತ್ತೆ. ಒಂದು ಕರ್ಮ ಮಾಡ್ತಾನೆ, ನಾನು ಮೊನ್ನೆ 14 ವರ್ಷಕ್ಕಿಂತ ಮೇಲೆ ಬದುಕಿದಂತಹ ಪ್ರತಿಕ್ಷಣವೂ ಮುಂದೆ ಇನ್ನೂ ಕೆಲವು ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾ ಇರುತ್ತೆ. ಪ್ರತಿಯೊಂದು ಕರ್ಮವೂ ಅದಕ್ಕೆ ರಿಯಾಕ್ಷನ್ ಇದೆ. ಆ ಪ್ರತಿಕ್ರಿಯೆಯಿಂದ ಕನಿಷ್ಠ 10 ಜನ್ಮಗಳಿಗೆ ಬೇಕಾಗುವಷ್ಟು ಸಂಗ್ರಹ ಮಾಡ್ತಾನೆ ಅಂತ ನಾವು ಹಿಂದೆ ನೋಡಿದ್ದೇವೆ. ಹಾಗಾದ್ರೆ ಒಂದು ಸರ್ತಿ ಜನ್ಮ ಬಂತು, ಮತ್ತೆ 10 ಜನ್ಮಕ್ಕೆ ಬೇಕಾದಷ್ಟು, ಮಿನಿಮಮ್ 16 ಅಂತ ಹೇಳೋಣ, ಮತ್ತೆ 16 ಜನ್ಮಕ್ಕೆ ಬೇಕಾದಷ್ಟು ಸಂಗ್ರಹ ಆಯಿತು. ಮತ್ತೊಂದು ಜನ್ಮ ಬಂತು, ಮತ್ತೆ 16, ಹಾಗೆ 2 ಸರ್ತಿ ಹುಟ್ಟಿದಾಗ ಇನ್ನು 20 ಸರ್ತಿ ಹುಟ್ಟಲಿಕ್ಕೆ, 3 ಸರ್ತಿ ಹುಟ್ಟಿದಾಗ ಮತ್ತೆ 30 ಸರ್ತಿ ಹುಟ್ಟಲಿಕ್ಕೆ, 4 ಸರ್ತಿ ಹುಟ್ಟಿದಾಗ ಮತ್ತೆ 40 ಸರ್ತಿ ಹುಟ್ಟಲಿಕ್ಕೆ, ಹೀಗೆ ಆಗ್ತಾ ಆಗ್ತಾ ಕೊನೆಗೆ ಇದು ಮುಗಿಯೋದು ಯಾವಾಗ? ಇದೆಲ್ಲ ಮುಗಿಬೇಕಲ್ಲ. ಅಷ್ಟು ಸರ್ತಿ ಹುಟ್ಟಿ ಪ್ರಾರಬ್ಧ ಕರ್ಮ ಕ್ಷಯ ಆದ್ಮೇಲೆ ತಾನೇ ಮೋಕ್ಷ. ಮೋಕ್ಷ ಆಗೋದೇ ಸಾಧ್ಯ ಇಲ್ಲ ಇದು ಲೆಕ್ಕಾಚಾರ ನೋಡಿದ್ರೆ. ಯಾಕಂದ್ರೆ ಎಷ್ಟು ಸರ್ತಿ ಹುಟ್ಟಿದೆವೋ ಇಂಟು 10 ಹುಟ್ಟಬೇಕು. ಮತ್ತೆ ಇದು ಆಗೋ ಹೋಗೋ ಕಾರ್ಯಕ್ರಮ ಅಲ್ಲ. ಅವು ಕಲ್ಪದ ಕೊನೆಯ ತನಕ ಹುಟ್ಟುತ್ತಾ ಬಂದ, ಆಮೇಲೆ ಇಂಟು 10 ಪುನಃ ಹುಟ್ಟಬೇಕಲ್ಲ. ಅಷ್ಟು ಬಾರಿ ಒಂದು. ಹಾಗಾಗಿ ಮನುಷ್ಯ ಹುಟ್ಟು ಸಾವುಗಳ ಕಟ್ಟಿನಿಂದ ಬಿಡುಗಡೆಗೊಳ್ಳುವುದೇ ಅಸಾಧ್ಯ. ಕರ್ಮ ಅನ್ನೋದು ಇನ್ನೊಂದು ಕರ್ಮಕ್ಕೆ ಕಾರಣ ಆಗ್ತದೆ ಹೊರತು ಕರ್ಮ ನಿವೃತ್ತಿಗೆ ಕಾರಣ ಆಗುವುದಿಲ್ಲ. ಹಾಗಾದ್ರೆ ಹೇಗೆ ಈ ಕರ್ಮ ಬಂಧನದಿಂದ ಕಳಚಿಕೊಳ್ಳುವುದು ಮನುಷ್ಯ ಅಂದ್ರೆ, ವಿಷ್ಣು ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ಯಾ ವಿಮುಕ್ತಯೇ ಅಂತ. ಜ್ಞಾನ ಮತ್ತು ಕರ್ಮ ಅಂತಿದೆ. ಎಲ್ಲ ಕರ್ಮಕ್ಕೂ ಕರ್ಮ ಅಂತ ನಾವು ಹೇಳೋದಿಲ್ಲ, ಎಲ್ಲ ಜ್ಞಾನಕ್ಕೂ ನಾವು ಜ್ಞಾನ ಅಂತ ಹೇಳೋದಿಲ್ಲ. ನಾವು ಅಭ್ಯಾಸ ಮಾಡುವ ಅನೇಕ ಜ್ಞಾನಗಳಿಗೆ ನಾವು ಅಜ್ಞಾನ ಅಂತ ಹೆಸರಿಟ್ಟುತ್ತೇವೆ. ನಾವು ಮಾಡುವ ಅನೇಕ ಕರ್ಮಗಳಿಗೆ ನಮ್ಮ ಹೆಸರು ಅಕರ್ಮ ಅಂತ. ಮತ್ತೆ ಯಾವುದು ಜ್ಞಾನ? ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮಗೆ ಈ ಸಂಸಾರದಿಂದ ಬಿಡುಗಡೆಗೆ ಕಾರಣವಾಗುತ್ತೋ ಅಂಥ ಆತ್ಮವಿದ್ಯೆಗೆ ಮಾತ್ರ ಜ್ಞಾನ ಅಂತ ಹೆಸರು. ಉಳಿದದ್ದೆಲ್ಲ ನಮ್ಮ ಲೆಕ್ಕದಲ್ಲಿ ಅಜ್ಞಾನ ಅಂದ್ರು. ಯಾಕಂದ್ರೆ ಮತ್ತಷ್ಟು ಅಜ್ಞಾನಕ್ಕೆ ಕೊಂಡೊಯ್ಯುವಂತಹ ನಾಲೆಜ್ ಅದು. ವಿಸ್ಡಮ್ ಎಗೇನ್ ಲೀಡ್ಸ್ ಟು ಇಗ್ನೋರೆನ್ಸ್. ಅಜ್ಞಾನಕ್ಕೆ ನಮ್ಮನ್ನು ಕೊಂಡು ಹೋಗುವಂತಹ ಜ್ಞಾನಕ್ಕೆ ಜ್ಞಾನ ಅಂತ ಯಾಕೆ ಕರೀಬೇಕು? ಆದ್ರಿಂದ ಭಗವಂತನ ಪ್ರಜ್ಞೆ ಒಂದೇ ಜ್ಞಾನ ನಮಗೆ, ಉಳಿದದ್ದು ಎಲ್ಲ ಅಜ್ಞಾನ. ಹಾಗೆಯೇ ತತ್ಕರ್ಮ ಹರಿತೋಷಂ ಯತ್. ಯಾವುದು ದೇವರು ಮೆಚ್ಚುವ ಕೆಲಸವೋ ಅದು ಕರ್ಮ, ಉಳಿದದ್ದೆಲ್ಲ ಅಕರ್ಮ ಅಂತ. ತತ್ಕರ್ಮ ಹರಿತೋಷಂ ಯತ್ ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ. ಹಾಗಾಗಿ ಕರ್ಮ ಅಂತಂದ್ರೆ ಭಗವಂತನ ಪ್ರೀತಿಗೆ ಸಾಧನವಾಗಿರತಕ್ಕ ಕ್ರಿಯೆ ಮಾತ್ರ ಕರ್ಮ, ಉಳಿದದ್ದು ಕರ್ಮ ಅಲ್ಲ ಅಂದ್ರು. ಇದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂತ. ಕರ್ಮ ಅನ್ನೋದು ಬಂಧಕವೇ. ಒಂದು ಕರ್ಮ ಮಾಡಿದ್ರೆ ಮತ್ತೆ 10 ಕರ್ಮ ಮಾಡಬೇಕು. ಒಂದು ಸುಳ್ಳು ಹೇಳಿದ್ರೆ ಅದನ್ನ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಮತ್ತೆ 10 ಸುಳ್ಳು ಹೇಳಬೇಕು. ಹಾಗೆ ಒಂದು ಕರ್ಮ, ಆ ಕರ್ಮವನ್ನು ದಕ್ಕಿಸಿಕೊಳ್ಳೋದಕ್ಕೋಸ್ಕರ ಮತ್ತೆ 10 ಕರ್ಮಗಳನ್ನು ಮಾಡಬೇಕು. ಇದರಿಂದ ಬಿಡುಗಡೆ ಹೇಗೆ ಅಂದ್ರೆ, ಅದು ಯಾವಾಗ ಹೌದು ಕರ್ಮ ಅನ್ನೋದು ನಿಮ್ಮ ಸ್ವಂತ ಕರ್ಮವಾದಾಗ, ನಾನು ನನ್ನ ಸುಖಕ್ಕೋಸ್ಕರ, ನನ್ನ ರಕ್ಷೆಗೋಸ್ಕರ, ನನ್ನ ಸೇಫ್ಟಿಗೋಸ್ಕರ ನಾನು ಮಾಡ್ತೇನೆ ಅಂದಾಗ ಅದು ಮತ್ತಷ್ಟು 10 ಕರ್ಮಗಳನ್ನು ಹೇರ್ತಾ ಹೋಗುತ್ತೆ. ಆದರೆ ಯಾವ ಕರ್ಮ ಯಜ್ಞಾರ್ಥವಾಯಿತೋ ಅದು ಕರ್ಮ ಬಂಧನ ಅಲ್ಲ ಅಂದ. ಯಜ್ಞಾರ್ಥವಲ್ಲದ ಕರ್ಮ ಮಾತ್ರ ನಿನಗೆ ಮತ್ತಷ್ಟು ಕರ್ಮಗಳ ಬಂಧನವನ್ನು ಕೊಡುತ್ತೆ. ಆ ಕರ್ಮವನ್ನು ಯಜ್ಞಾರ್ಥವಾಗಿ ಮಾಡು, ಯಜ್ಞಕ್ಕೋಸ್ಕರ ಅಂತ ಮಾಡು, ಆವಾಗ ಅದು ಬಂಧಕ ಆಗುವುದಿಲ್ಲ ಅಂತ. ಯಜ್ಞಕ್ಕೋಸ್ಕರ ಮಾಡುವುದು ಅಂದ್ರೆ ಏನು? ಯಜ್ಞ ಅಂತ ಅನ್ನುವುದಕ್ಕೆ ಯಜ್ಞೋ
ಯಜ್ಞೋ ವೈ ವಿಷ್ಣು ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಯಜ್ಞೋ ವೈ ವಿಷ್ಣು ಅಂತ ಉಪನಿಷತ್ತು, ಬ್ರಾಹ್ಮಣ ವಾಕ್ಯ ಇದು. ಹಾಗಾಗಿ ಯಜ್ಞ ಅಂದ್ರೇನೆ ಭಗವಂತ ಅಂತ ಅರ್ಥ. ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಅಂತ ಯಜ್ಞ ಶಬ್ದದಿಂದ ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲೂ ಕರೆದಿದ್ದಾರೆ. ಯಜ್ಞೋ ವೈ ವಿಷ್ಣು ಅಂತ ಬ್ರಾಹ್ಮಣದಲ್ಲಿ ಕೂಡ ಶ್ರುತಿಯಲ್ಲೂ ಬಂದಿದೆ. ಆದ್ರಿಂದ ಯಜ್ಞ ಅಂತಂದ್ರೇನೆ ಯಾರು ಎಲ್ಲ ಯಜ್ಞಗಳಿಂದ ಆರಾಧ್ಯನೋ ಅವನನ್ನೇ ಯಜ್ಞ ಅನ್ನೋದು. ಎಲ್ಲರ ಪೂಜೆಗೊಳ್ಳುವವನು ಅಂತ ಅರ್ಥ. ಎಲ್ಲರ ಪೂಜೆಯನ್ನು ಸ್ವೀಕರಿಸುವವನು ಅವನು ಯಜ್ಞ. ಆದ್ರಿಂದ ಯಜ್ಞಾರ್ಥಾತ್ ಅನ್ಯತ್ರ ಅಂದ್ರು. ನೀನು ಯಾವ ಕರ್ಮವನ್ನು ಭಗವಂತನಿಗೆ ಅರ್ಪಿತ ಅಂತ ಮಾಡಿದರೆ ಅದು ಮತ್ತೊಂದು ಕರ್ಮವನ್ನ ಹೆರೋದಿಲ್ಲ. ಅದು ಮತ್ತೆ ಸಂತತಿ ಬೆಳೆಯೋದಿಲ್ಲ. ಭಗವಂತನಿಗೆ ಅರ್ಪಿಸಿಬಿಟ್ರೆ ಆ ಕರ್ಮ ಬಂಜೆಯಾಗತ್ತೆ. ಇಲ್ಲದೇ ಇದ್ರೆ ಅದು ಗರ್ಭಿಣಿ ಆಗ್ತಾ ಇರ್ತದೆ, ಅದು ಮುಗಿಯೋದೇ ಇಲ್ಲ ಅದರ ಸಂತಾನ. ಅದು ಬಂಜೆ ಆಗಬೇಕು. ಬಂಜೆ ಆಗಬೇಕಾಗಿದ್ರೆ ಅದು ಭಗವಂತನಿಗೆ ಅರ್ಪಿಸು, ನೀನು ಅದರ ಹೊಣೆಯನ್ನು ಹೊರಬೇಡ. ಇದು ಭಗವಂತನ ಪೂಜೆ ಅಂತ ನನ್ನ ಕರ್ತವ್ಯವನ್ನ ನಾನು ಮಾಡ್ತೇನೆ. ನಾನು ಮಾಡ್ತೇನೋ ಅಲ್ಲ, ಭಗವಂತನ ಈ ಕರ್ಮ ನಿರ್ವಹಣೆಯಲ್ಲಿ ನಾನು ಭಗವಂತನಿಗೆ ಇನ್ಸ್ಟ್ರೂಮೆಂಟ್ ಆಗ್ತೇನೆ. ಈ ಎಚ್ಚರವೇ ಯಜ್ಞ, ಭಗವಂತನಿಗೋಸ್ಕರ ಮಾಡುವುದು ಅಂದ್ರೆ. ಅದೇ ಇನ್ನೊಂದರ್ಥ ಯಜ್ಞ ಅಂದ್ರೆ ಭಗವಂತನ ಪೂಜೆ. ಯಜ ದೇವ ಪೂಜಾಯಾಮ್, ಇದು ಭಗವಂತನ ಪೂಜೆ. ನಾನು ಮಾಡುವ ಒಂದೊಂದು ಕರ್ಮವೂ ಸರ್ವಂ ತ್ವದಾರಾಧನಮೇವ ಭೂಯಾತ್, ಭಗವಂತನ ಆರಾಧನೆ ಅಂತ ತಿಳ್ಕೊಂಡು ಮಾಡಿದರೆ ನಮ್ಮ ಬದುಕೇ ಒಂದು ಭಗವಂತನ ಪೂಜೆಯಾಗಿ ಹೋಯಿತು. ಆಗ ಅದು ಮತ್ತೆ ಮತ್ತೊಂದು ಕರ್ಮವನ್ನು ನಿರ್ಮಿಸಿ ಆ ಕರ್ಮದ ಸಂಕಲೆಯಲ್ಲಿ ನಮ್ಮನ್ನು ಹಾಕುವುದಿಲ್ಲ, ಸಂಕಲೆಯನ್ನು ಮುರಿದು ಬಿಡುತ್ತೆ ಅದನ್ನ. ಹಾಗಾಗಿ ಕರ್ಮ ಬಂಧಕ ಹೌದು, ಕರ್ಮ ಅನ್ನೋದು ಮೋಚಕವೂ ಹೌದು. ಅದಕ್ಕೆ ದೃಷ್ಟಾಂತ ಕಂಟಕಂ ಕಂಟಕೇನೈವ ಅಂತಾರೆ ಶಾಸ್ತ್ರಕಾರರು. ಕರ್ಮದಿಂದಲೇ ಕರ್ಮವನ್ನ ಕಳಚಿಕೊಳ್ಬೇಕು. ಕರ್ಮ ಮಾಡದೆ ಕರ್ಮವನ್ನು ಕಳಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಕರ್ಮದಿಂದಲೇ ಕರ್ಮವನ್ನು ಕಳಚಿಕೊಳ್ಳುವುದು ಅದು ಹೇಗೆ ಅಂದ್ರೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನಾವು ಮುಳ್ಳು ತೆಗೆಯೋದು ಹೇಗೆ? ಇನ್ನೊಂದು ಸೂಜಿಯಿಂದಲೇ ತೆಗೆಯೋದು, ಅಥವಾ ಇನ್ನೊಂದು ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿಬೇಕು. ಮತ್ತು ಕೈಯಿಂದ ತೆಗಿಲಿಕ್ಕೆ ಹೋದ್ರೆ ಬರುವುದಿಲ್ಲ ಅದು. ಅಥವಾ ದಾರಿಯಲ್ಲಿ ಒಂದು ಮುಳ್ಳಿನ ಬಲ್ಲೆ ಇದೆ, ಅದನ್ನ ಮುಳ್ಳಿನ ಬಲ್ಲೆಯ ಕೋಲಿನಿಂದಲೇ ಸರಿಸಬೇಕು ಅಂತ ಕೈಯಿಂದ ಸರಿಸಬೇಕು ಹೋದ್ರೆ ಮೈಯೆಲ್ಲ ಬರುತ್ತಿತ್ತೆ ಅದು. ಅದರಿಂದ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು, ಕರ್ಮದ ಸಂಕಲೆಯನ್ನು ಕರ್ಮದ ಸಂಕಲೆಯಿಂದಲೇ ಮುರಿಬೇಕು ಅಂತ. ಅದನ್ನ ಆಚಾರ್ಯರು ಹೇಳ್ತಾರೆ, ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಮ್ಯಾಂತಿ ಅಂತ. ಎಲ್ಲ ಕರ್ಮಗಳು ನಾಶವಾಗಿ ಬಿಡ್ತಾವೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಕರ್ಮಗಳು ಮತ್ತಷ್ಟು ಕರ್ಮಗಳನ್ನ ನಮಗೆ ತಗಲಿಸುವ ಬದಲು ಅವು ನಮ್ಮಿಂದ ಕಳಚಿಕೊಂಡು ಬಿಡ್ತಾವೆ. ಯಾವಾಗ ಸರ್ವಕರ್ಮಾಣಿ, ಅದು ಇದು ಅಂತಲ್ಲ, ಒಳ್ಳೆಯ ಕರ್ಮವೂ ಕೆಟ್ಟ ಕರ್ಮವೂ. ನಾವು ಒಳ್ಳೇದು ಮಾಡಿದ್ದು ವ್ಯರ್ಥವಾಯ್ತಲ್ಲ, ಒಳ್ಳೇದು ಮಾಡಿದ್ದು ವ್ಯರ್ಥವಾಗುವುದಿಲ್ಲ. ಒಳ್ಳೆಯ ಕರ್ಮ ನಮಗೆ ಬೇಡವಾದ ಒಳ್ಳೆ ಕರ್ಮ ಇರುತ್ತಲ್ಲ, ಬೇಡವಾದ ಒಳ್ಳೆಯ ಕರ್ಮ. ಒಳ್ಳೆ ಕರ್ಮ ಬೇಡವಾದ್ದಿರುತ್ತಾ? ಬೇಕಾದಷ್ಟು ಇರುತ್ತೆ. ಒಳ್ಳೆ ವಿಷಯ ಬೇಕಾಷ್ಟಿದೆ. ನಮಗೆ ಬೇಕಾದ ಯಾವುದು ಅಷ್ಟು ಮಾತ್ರ ನಾವು ಸ್ವೀಕಾರ ಮಾಡೋದು. ಬೇಕಾದಷ್ಟು ಒಳ್ಳೆಯ ಸಂಗತಿ ಇರ್ಬೋದು, ಅದು ಒಳ್ಳೇದು ಹೌದು ಸ್ವಾಮಿ, ನಮಗೆ ಬೇಡ ಅಂತೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ ಅಡಿಗೆ, ಅದು ಎಷ್ಟು ತಿನ್ಬಹುದು ನಾವು? ಹೊಟ್ಟೆ ತುಂಬುವಷ್ಟು. ಆಮೇಲೆ ಒಳ್ಳೆ ಚೆನ್ನಾಗಿದೆ ಅಲ್ಲ, ಇನ್ನೊಂದು ಸ್ವಲ್ಪ ತಿಂದಿದೆ, ಚೆನ್ನಾಗಿದೆ ಸ್ವಾಮಿ ನಮಗೆ ಬೇಡ. ಅದು ಚೆನ್ನಾಗಿರೋದನ್ನೆಲ್ಲ ತಿನ್ಲಿಕ್ಕಾಗತ್ತಾ? ನಮಗೆ ಬೇಕಾದಷ್ಟೇ ಚೆನ್ನಾಗಿ ಒಳ್ಳೆಯದನ್ನ ನಾವು ಸ್ವೀಕರಿಸೋದು. ಅದಕ್ಕಿಂತ ಹೆಚ್ಚು ಎಷ್ಟು ಒಳ್ಳೆಯದಿದ್ದು ನಮಗೆ ಬೇಡ, ನಮಗೆ ಹೊಟ್ಟೆ ತುಂಬಿದೆ ಬೇಡ. ಹಾಗೆಯೇ ಕರ್ಮದಲ್ಲಿ ಕೂಡ ನಮಗೆ ಬೇಡವಾದಿರುತ್ತೆ, ಅದರ ನೆಸೆಸಿಟಿಯೇ ಇಲ್ಲ. ಅದು ಪುಣ್ಯ ಹೌದು, ನಮಗೆ ಬೇಡವಾಗಿದ್ದರೆ ಅದು ಹೋಗಬೇಕು. ಅದನ್ನು ಇಟ್ಕೊಂಡು ಏನು ಉಪಯೋಗ ಇಲ್ಲ. ಆ ಪಾಪವೂ ಹೊರಟು ಹೋಗುತ್ತೆ, ನಮಗೆ ಬೇಡವಾದ ಪುಣ್ಯ. ಅವನಿಗೆ ಅಪೇಕ್ಷೆ ಇಲ್ಲ, ಅವನಿಗೆ ಮುಂದಿನ ಜನ್ಮದಲ್ಲಿ ಅವನಿಗೆ ಸಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನತಕ್ಕಂಥದ್ದು ಅವನ ಅಪೇಕ್ಷೆ. ಅವನ ಒಂದು ಪುಣ್ಯ ಇದೆ. ಏನು? ಅವನು ವಿವಾಹವಾಗಿ ಪ್ರೀತಿಯ ಹೆಂಡತಿಯನ್ನು ಪಡೆದು ಪ್ರೀತಿಸುವ ಒಳ್ಳೆ ಮಕ್ಕಳನ್ನು ಪಡೆಯುವುದು ಒಂದು ಪುಣ್ಯ ಅಲ್ಲೋ? ಆ ಪುಣ್ಯ ಇದೆ ಅವನಿಗೆ, ಆದರೆ ಅವನಿಗೆ ಬೇಕಿಲ್ಲ ಅದು, ಅದನ್ನು ಬಿಟ್ಟು ಬಿಡ್ತಾನೆ ಅವನು. ಹೀಗೆ ನಮಗೆ ಬೇಕಾದಂಥ ಪುಣ್ಯ, ಬೇಡವಾದಂಥ ಪುಣ್ಯಗಳಿವೆ ಅಲ್ಲ, ಅವು ಬೇಡವಾದಂಥ ಪುಣ್ಯವೂ ಹೊರಟು ಹೋಗಬೇಕು. ಅದು ನಮ್ಮ ಪಾಪದಷ್ಟೇ ವರ್ಜ್ಯ, ಅದು ಏನು ಅಗತ್ಯವೇ ಇಲ್ಲ, ನೆಸೆಸಿಟಿ ಇಲ್ಲ. ತುಂಬ ಸಾಧನೆ ಮಾಡಿದವರಿಗೆ, ಪ್ರಾಪಂಚಿಕವಾದಂಥ ಪ್ರಲೋಭನೆಗಳನ್ನು ಮೀರಿ ನಿಂತವರಿಗೆ ದುಡ್ಡನ್ನು ಕಂಡ್ರೆ ಅಸಹ್ಯ ಅನ್ನಿಸ್ತದೆ. ಅಂದ್ರೆ ದುಡ್ಡು ಬೇಡವಾದ ವಸ್ತು,
ದುಡ್ಡು ಬೇಕು ಅಂತ ಹೇಳಿಕೊಂಡು ನಾವು ಬೇಕಾದಷ್ಟು ಕಷ್ಟಪಡ್ತಾರೆ ಜನ. ಆದ್ರೆ ಜ್ಞಾನಿಗಳು ದುಡ್ಡು ಕೊಟ್ರೆ ಇದನ್ನ ಏನ್ ಮಾಡೋದು ಅಂತಾರೆ. ಸಮಲೋಷ್ಟಾಶ್ಮ ಕಾಂಚನ, ಚಿನ್ನ ಮತ್ತು ಕಲ್ಲಿನ ತುಂಡು ಎರಡು ಒಂದೇ ರೀತಿಯಾಗಿ ಕಾಣುತ್ತೆ ಅವರಿಗೆ. ಅವರನ್ನು ಏನು ಮಾಡೋದು ಅಂತ ಕೇಳ್ತಾರೆ. ಅದು ಇದು ತಮಾಷೆ ಏನು ಅಂದ್ರೆ, ಏನೂ ಗೊತ್ತಿಲ್ಲದೆ ಇದ್ದವರಿಗೂ ಚಿನ್ನ ಕಲ್ಲಿಗೆ ಸಮಾನ, ಎಲ್ಲ ಗೊತ್ತಿದ್ದವರಿಗೂ ಚಿನ್ನ ಕಲ್ಲಿಗೆ ಸಮಾನ. ಈ ಎಡಬಿಡಂಗಿಗಳಿಗೆ ಚಿನ್ನ ಬಹಳ ದೊಡ್ಡ ವಸ್ತು. ಏನೂ ಗೊತ್ತಿಲ್ಲದ ಅವನು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗೆ ಅಂತ ದಡ್ಡ ಅವನು ಮಾಣಿಕ್ಯ ಕೊಟ್ಟರು ಬಿಸಾಡ್ತಾನೆ ಅವ. ಯಾಕಂದ್ರೆ ಅವನು ಮಾಣಿಕ್ಯದ ಬೆಲೆಯೇ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಇದ್ದವರು ಸೇಫು. ಎಲ್ಲ ಗೊತ್ತಿದ್ದವರಿಗೆ ಚಿನ್ನ ಅದೂ ಒಂದು ಮಣ್ಣಿನ ವಿಕಾರ, ನೆಲದಡಿಯಲ್ಲಿ ಸಿಗುವಂತಹ ಮಣ್ಣಿನದ್ದೇ ಒಂದು ವಿಕಾರ. ಮಣ್ಣನ್ನೇ ತಿಕ್ಕಿ ತಿಕ್ಕಿ ಹೊಳಪು ಬಂದ ಮಣ್ಣು ಅಷ್ಟೇ ಅಂತ ಗೊತ್ತಿದೆ ಅವರಿಗೆ. ಆದ್ರಿಂದ ಅದರ ಬಗ್ಗೆ ಏನು ಅವರಿಗೆ ಮಹತ್ವ ಅನ್ನಿಸುವುದಿಲ್ಲ. ಮಣ್ಣಿಗೆ ಅಷ್ಟು ಹೊಳಪು ಬಂದದ್ದಕ್ಕೋಸ್ಕರ ಮನುಷ್ಯರು ಯಾಕೆ ₹1,000 ಖರ್ಚು ಮಾಡ್ತಾರೆ? ಏನು ಹುಚ್ಚು ಅಂತ ಕಾಣುತ್ತೆ ಅವರಿಗೆ. ಈ ಮಣ್ಣು ಚಿನ್ನದ ವಿಷಯವೇ ಗೊತ್ತಿಲ್ಲದೆ ಇದ್ದವನಿಗೆ ಅದು ಮಣ್ಣು ಅಂತ ಬಿಸಾಡ. ಹಾಗಾಗಿ ಏನೂ ಗೊತ್ತಿಲ್ಲದೆ ಇದ್ದವನು ಸಮಲೋಷ್ಟಾಶ್ಮ ಕಾಂಚನಾಗಿರ್ತಾನೆ, ಎಲ್ಲ ಗೊತ್ತಿದ್ದವನು ಸಮಲೋಷ್ಟಾಶ್ಮ ಕಾಂಚನಾಗಿರ್ತಾನೆ. ಈ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಒಂಚೂರು ಗೊತ್ತಿದೆ, ಗೊತ್ತಿದೆ ಅಂತ ಹೇಳಲಿಕ್ಕೆ ಏನೋ ಗೊತ್ತಿಲ್ಲ ಅಂಥವ್ರು ಇರ್ತಾರಲ್ಲ, ಅವರಿಗೆ ಈ ಡಿಸ್ಕ್ರಿಮಿನೇಷನ್ಸ್ ಬಂದುಬಿಡ್ತದೆ. ಹಾಗಾಗಿ ಯಾವುದೋ ಮನುಷ್ಯ ಬಯಸ್ತಕ್ಕಂಥ ಅನೇಕ ಪುಣ್ಯದಿಂದ ಲಭ್ಯವಾಗುವ ಸಂಗತಿಗಳು ಕೂಡ ಜ್ಞಾನಿಗಳಿಗೆ ಬೇಡವಾಗಿ ಬಿಡುತ್ತೆ, ಅವರಿಗೆ ಅದು ಉಪಯೋಗ ಬೀಳೋದಿಲ್ಲ. ರಾಮಕೃಷ್ಣ ಪರಮಹಂಸರ ಒಂದು ಕಥೆಯನ್ನು ನಿನ್ನೆ ವಿಠಲರಾವ್ ನೆನಪಿಸ್ತಿದ್ರು. ಅವರು ನನಗೆ ದುಡ್ಡಿನ ಅವಶ್ಯಕತೆ ಇರೋದಿಲ್ಲ, ಅದು ಮತ್ತು ಸಾಧನೆಗೆ ಬಹಳ ಬಾಧಕ, ಅದು ನಾನು ಅದನ್ನು ಹೆಚ್ಚು ಹಚ್ಚಿಕೊಳ್ಳುವುದಿಲ್ಲ ಅಂತ ಹೇಳಿದ್ರಂತೆ ಒಂದು ಬಾರಿ. ಹೇಳಿ ನೀವು ಬೇಕಿದ್ರೆ ನನ್ನನ್ನು ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ರು. ಅವರು ಹೇಳಿದ್ದನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಮ್ಮೆ ಅವರು ಇಲ್ಲದೆ ಇದ್ದಾಗ ಅವರ ಶಿಷ್ಯ ಅವರ ಹಾಸಿಗೆ ಅಡಿಯಲ್ಲಿ ಒಂದು ಕಾಯಿನ್ ಇಟ್ಟ, ರೂಪಾಯಿಯ ಕಾಯಿನ್. ಇವರಿಗೆ ಹೇಳಲೇ ಇಲ್ಲ ಅವನು. ಆಮೇಲೆ ಹಾಸಿಗೆ ಹಾಸಿ ಅದ್ರ ಮೇಲೆ ಎಲ್ಲ ಜಮಖಾನೆ ಎಲ್ಲ ಹಾಕಿ ಚೆನ್ನಾಗಿಟ್ಟಿದ್ದಾನೆ, ಗುರುಗಳೇ ಕೂತ್ಕೊಳ್ಳಿ ಇಂದ. ಇವರು ಕೂತ್ಕೊಂಡ್ರು. ಕೂತ್ಕೊಂಡು ತಕ್ಷಣ ಎದ್ರು. ಏನೋ ತೊಂದರೆ ಆಗ್ತಾ ಇದೆ ಕೂತ್ಕೊಳ್ಳಿಕ್ಕೆ, ಅದು ಏನೋ ಇರಬೇಕು ಅದರ ಅಡಿಯಲ್ಲಿ, ತೆಗೀರಿ ಅದನ್ನು ಮೊದಲು ಅಂದ್ರು. ಅವ್ರಿಗೆ ಗೊತ್ತಿಲ್ಲ. ಈ ಇಟ್ಟವನಿಗೆ ಬಹಳ ಆಶ್ಚರ್ಯ ಆಯಿತು. ನಾನು ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಅದರಲ್ಲಿ, ಅದು ಏನೋ ಡಿಸ್ಟರ್ಬ್ ಮಾಡ್ತಾ ಇದೆ, ಎಂಥದೋ ಒಂದು ತೊಂದರೆ ಮಾಡುವ ಸಂಗತಿ ಇದೆ, ಅಡಿಯಲ್ಲಿ ತೆಗೀರಿ. ಅದೇನೋ ಒಂದು ಕಲ್ಲು ಗಿಲ್ಲೋ ಹರಳೋ ಇದ್ರೆ ವಸ್ತ್ರದ ಮೇಲೆ ಕೂತ್ಕೊಂಡ್ರೆ ಹೇಗೆ ಕಂತುತ್ತೆ ಹಾಗೆ ಕಂತುತ್ತಾ ಇದೆ, ಅದು ತೊಂದರೆ ಆಗ್ತಾ ಇದೆ, ಅದನ್ನು ಬೇಗ ತೆಗೀರಿ ಅಂದ್ರು. ಆಮೇಲೆ ಬಟ್ಟೆ ತೆಗೆದಾಗ ಕಾಯಿನ್ ಇತ್ತಲ್ಲಿ. ನೋಡಿ ಇದೇ ತೊಂದರೆ ಕೊಟ್ಟದ್ದು ನನಗೆ, ಅದ್ರ ಮೇಲೆ ಕೂತ್ಬಿಟ್ರೆ ಬಹಳ ಚಡಬಡಿಕೆ ಆಗತ್ತೆ. ಹೌದಲ್ಲ, ದುಡ್ಡಿನ ರಾಶಿಯ ಮೇಲೆ ಕೂತ್ರೆ ನಾವು ಅಪೇಕ್ಷಿಸ್ತೇವೆ, ಮತ್ತೆ ಅದು ಚಟಪಟಿಕೆಯನ್ನು ಕೊಡುವುದು ಅಷ್ಟೇ ಸತ್ಯ. ಅದರ ರಾಶಿಯಲ್ಲಿ ಕೂತಾಗ ಇಟ್ ಕ್ರಿಯೇಟ್ಸ್ ಟೆನ್ಷನ್. ಸ್ಟಿಲ್ ವಿ ಲವ್ ಇಟ್, ವಿ ಲೈಕ್ ಇಟ್, ವಿ ವಾಂಟ್ ಟು ಹ್ಯಾವ್ ಇಟ್. ಆದರೆ ಅದು ಟೆನ್ಷನ್ ಕೊಡ್ತದೆ ಅನ್ನೋದು ಮಾತ್ರ ಸತ್ಯ. ಅದು ಆರಾಮವಾಗಿರ್ಲಿಕ್ಕೆ ಬಿಡುವುದೇ ಇಲ್ಲ ಮನುಷ್ಯನನ್ನು. ನಮಗೆ ಅದು ತುಂಬಾ ಇದ್ದಾಗ ಆ ಪ್ರಾಬ್ಲಮ್ಸ್ ಬಂದಾಗ ಟೆನ್ಷನ್ ಆಗೋದು, ಅವರಿಗೆ ಅದು ಉಂಟು ಅನ್ನೋ ತಕ್ಷಣ ಗೊತ್ತಾಗ್ಬಿಟ್ಟೆ ಟೆನ್ಷನ್ ಪ್ರಾರಂಭ ಆಗುತ್ತೆ, ಸೂಕ್ಷ್ಮ ದೃಷ್ಟಿ. ಹೀಗೆ ಯಾವುದು ಇಡೀ ಪ್ರಪಂಚ ಬೇಕು ಅನ್ನುತ್ತೋ ಅದು ಅವರಿಗೆ ಬೇಡವಾಗಿ ಬಿಡುತ್ತೆ. ಎಲ್ಲ ಕಾಮನೆಗಳನ್ನು ಬಿಟ್ಟವರು ಕಾಮ್ಯವಾದಂಥ ಯಾವ ವಸ್ತುವು ಬೇಡವಾಗುತ್ತೆ. ಅಂಥದ್ದು ಎಲ್ಲ ಕರ್ಮಗಳು ಸರ್ವಕರ್ಮಾಣಿ ಅಂದ್ರು. ಅದು ಪುಣ್ಯ ಸಾಧನವಾದ ಕರ್ಮ ಇರಬಹುದು, ಸುಕೃತ ದುಷ್ಕೃತ ಉಭಯ ಸುಕೃತ ದುಷ್ಕೃತೆ ಅಂತ ಹೇಳ್ತಾರೆ ಗೀತೆಯಲ್ಲಿ. ಸುಕೃತವನ್ನು ಬಿಡ್ತಾನೆ, ದುಷ್ಕೃತವನ್ನು ಬಿಡ್ತಾನೆ. ಸುಕೃತವು ಅವನಿಗೆ ಬೇಡವಾದದ್ದಾಗ ಬಿಟ್ಟೇ ಬಿಡೋದು, ಅದನ್ನು ಹಿಡ್ಕೊಂಡು ಏನ್ ಮಾಡೋದು. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಯಾಂತಿ. ಹೀಗೆ ಕರ್ಮದ ಎಲ್ಲ ಸಂಕಲೆಗಳು ಸಂಕ್ಷಯಂ ಯಾಂತಿ, ಪೂರ್ತಿಯಾಗಿ ನಾಶವಾಗುತ್ತವೆ. ಯಾವುದರಿಂದ? ಯತ್ ಸಂಸ್ಮೃತೇ, ಯಾವ ಭಗವಂತನನ್ನ ಸಂಸ್ಮರಣ, ಚೆನ್ನಾಗಿ ಸ್ಮರಿಸುವುದು ಅಂತ. ಚೆನ್ನಾಗಿ ಸ್ಮರಿಸುವುದು ಅಂತಂದ್ರೆ ಯಾವ ಸ್ಮರಣೆ ಅನ್ನೋದು, ಸ್ಮರಣೆ ಅಂದ್ರೆ ಒಳಗಿನಿಂದ ಮಾನಸ ಧ್ಯಾನವೇ ತಾನೆ, ನಿರಂತರ ಧ್ಯಾನ. ಸಂಸ್ಮೃತಿ ಅಂದ್ರೆ ಧ್ಯಾನ. ಆಮೇಲೆ ಅದು ಅಪರೋಕ್ಷಕ್ಕೆ ಸಾಧನವಾಗಿರತಕ್ಕ ಸ್ಮರಣ, ಅದು ಸಂಸ್ಮೃತಿ. ಬರೇ ಸ್ಮರಣೆ ಅಲ್ಲ. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ. ಸರ್ವದಾ ಅಂತಂದ್ರೆ ಹಿಂದಿನದ್ದು ಮತ್ತು ಮುಂದಿನದ್ದು, ಅಪರೋಕ್ಷ ಜ್ಞಾನದ ಪೂರ್ವದ್ದು, ಅಪರೋಕ್ಷದ ಅನಂತರದ್ದು, ಯಾವ ಕಾಲದ್ದೇ ಇರಲಿ, ಎಲ್ಲ ಕಾಲದಲ್ಲೂ ಅಪರೋಕ್ಷ ಜ್ಞಾನ ಆಗುವ ತನಕ ಒಬ್ಬ ಮನುಷ್ಯ ಮಾಡಿರತಕ್ಕಂಥ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಯಥೈಧಾಂಸ್ಯ ಸಮಿದ್ಧೋಗ್ನಿ
ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಬೆಂಕಿ ಉರಿತಾ ಇದ್ದ ಬೆಂಕಿಗೆ ನೀವು ಎಷ್ಟು ಕಟ್ಟಿಗೆ ಬೇಕಾದ್ರೆ ಹಾಕಿ, ಉರಿಯೋ ಬೆಂಕಿ ಆಗಬೇಕು. ಸುಮ್ಮನೆ ಒಂದು ಕಿಡಿ ಆಗಿದ್ರೆ ಕಟ್ಟಿಗೆ ಆಗ್ಬಿಟ್ರೆ ನಂದಿ ಹೋಗುತ್ತೆ. ಅದು ಮಂಗಳಾರತಿ ಮಾಡಿದ ಆರತಿ ಮೇಲೆ ಒಂದು ಕಟ್ಟಿಗೆ ಇಟ್ರೆ ಅದು ಉರಿಲಿ ಅಂತ ಇಲ್ಲ, ಆರತಿ ನಂದಿ ಹೋಗುತ್ತೆ. ಆದ್ರೆ ದೊಡ್ಡ ಪ್ರಜ್ವಲಿಸುವ ಬೆಂಕಿಗೆ ಕಟ್ಟಿಗೆ ಹಾಕ್ತಾ ಇದ್ರೆ ಎಷ್ಟು ಕಟ್ಟಿಗೆ ಹಾಕ್ತೀರಿ ಸ್ವಾಮಿ, ಅದು ಎಷ್ಟು ಹೊತ್ತು ಉರಿತದೆ ನೋಡ್ಬೇಕು. ನಂದೋ ತನಕ ಹಾಕೋದೆ, ಹೌದಾ? ಹಾಗಾದ್ರೆ ನಂದೂ ಹಾಗೂ ಇಲ್ಲ, ನಿಮ್ ಕಾರ್ಯಕ್ರಮ ಮುಗಿಯುವ ಹಾಗೂ ಇಲ್ಲ. ಅದು ನಂದೋದೇ ಇಲ್ಲ, ನೀವು ಎಷ್ಟು ಕಟ್ಟಿಗೆ ಹಾಕಿದ್ರೆ ಅಷ್ಟು ಹೆಚ್ಚು ಉರಿತದೆ. ಅದು ಎಷ್ಟು ಕಟ್ಟಿಗೆ ಹಾಕಿದರೂ ಪ್ರಜ್ವಲಿಸುವ ಬೆಂಕಿ ಅದನ್ನ ಭಸ್ಮಸಾತ್ ಕುರುತೆ, ಅದನ್ನ ಸುಟ್ಟು ಬಿಡುತ್ತದೆ. ಯಾವ ಕಟ್ಟಿಗೆಯೂ ಲೆಕ್ಕ ಅಲ್ಲ, ಇಡೀ ಕಾಡನ್ನೇ ಸುಟ್ಟು ಬಿಡುತ್ತೆ. ಇಡೀ ಕಾಡು ಕಡಿದು ತಂದು ಹಾಕ್ರಿ ಸುಟ್ಟು ಬಿಡ್ತದೆ. ಹಾಗೆ ಬಲಿಷ್ಠವಾದ ಬೆಂಕಿ ಎಷ್ಟು ಕಟ್ಟಿಗೆ ಹಾಕಿದರೂ ಸುಟ್ಟು ಬಿಡುವ ಹಾಗೆ ಬಲಿಷ್ಠವಾದ ಜ್ಞಾನ, ಅದು ಸಣ್ಣ ಜ್ಞಾನ ಆದ್ರೆ ಅಲ್ಪ ಜ್ಞಾನ ಆ ಶಕ್ತಿ ಇಲ್ಲ ಅದಕ್ಕೆ. ಆ ಜ್ಞಾನ ಅನ್ನೋದು ಬಲಿಷ್ಠ ಭಗವಂತನ ಅರಿವಿನಿಂದ ಬಲ ಪಡೆದಂತಹ ಜ್ಞಾನ ಉಂಟಲ್ಲ, ಆ ಬೆಂಕಿ, ಅದು ಪ್ರಜ್ವಲಿಸುವ ಬೆಂಕಿ. ಅದು ಅದರಲ್ಲಿ ನೀವು ಕರ್ಮದ ಕಟ್ಟಿಗೆ ಎಷ್ಟು ಹಾಕಿದರೂ ಸುಟ್ಟು ಹೋಗುತ್ತೆ. ಜ್ಞಾನಾಗ್ನಿ ಕರ್ಮ ಅನ್ನೋದೊಂದು ಕಟ್ಟಿಗೆ, ಜ್ಞಾನ ಅನ್ನೋದು ಒಂದು ಬೆಂಕಿ. ಆದ್ರಿಂದ ಈ ಕರ್ಮಗಳೆಲ್ಲ ಅರಿವಿನಿಂದ ಮಾಡಿದಾಗ ಸುಟ್ಟು ಹೋಗ್ತವೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಸರ್ವಕರ್ಮಾಣಿ ಸಂಶಯಂ ಯಾಂತಿ ಯತ್ ಸಂಸ್ಮೃತೇ, ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಶಯಂ ಸರ್ವದಾ ಯಾಂತಿ. ಆದರೆ ಕರ್ಮ ಮಾಡಿ ಕರ್ಮಕ್ಷಯ ಆಗಬೇಕಾಗಿದ್ದರೆ ಇದು ಒಂದಾಯ್ತು. ಈಗ ಅದರ ಮೊದಲಿದ್ದದ್ದೆಲ್ಲ ಹೋಯಿತು. ಆದರೆ ಕಟ್ಟಿಗೆ ಬೆಂಕಿಗಿಂತ ಇನ್ನೊಂದು ವಿಶೇಷ ಕ್ವಾಲಿಟಿ ಜ್ಞಾನದಲ್ಲಿದೆ. ಏನು ಅಂದ್ರೆ, ಮೊದಲು ಜ್ಞಾನ ಇದ್ದಾಗ ಅವನು ಹಿಂದೆ ಮಾಡಿದ್ದನ್ನೆಲ್ಲಾ ಕರ್ಮದ ಪಾತಕವನ್ನು ಸುಟ್ಟು ಹಾಕಿತದು. ಜ್ಞಾನ ಬಂದ ಮೇಲೆ ಪಾತಕ ಮಾಡಿದರೆ ಅದಕ್ಕೆ ಬೆಂಕಿ ಉರಿತಾ ಇದೆ, ಮೊದಲು ಕಟ್ಟಿಗೆ ಹಾಕಿದ್ದನ್ನೆಲ್ಲ ಸುಡುತ್ತೆ. ಆದರೆ ಇದು ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಏನು ಅಂದ್ರೆ, ಜ್ಞಾನ ಬಂದವನು ಕೂಡ ಪಾಪವನ್ನು ಮಾಡಬಹುದು, ಜ್ಞಾನಿ ಕೂಡ ತಪ್ಪುಗಳನ್ನ ಮಾಡಬಹುದು. ತಪ್ಪುಗಳನ್ನು ಮಾಡುವುದು ಅಜ್ಞಾನಿಗಳು ಮಾತ್ರ ಅಲ್ಲ, ಜ್ಞಾನಿಗಳು ತಪ್ಪನ್ನು ಮಾಡ್ತಾರೆ. ಅದು ಯಾರಿಗೂ ತಪ್ಪಿದ್ದಲ್ಲ, ಯಾಕೆಂದ್ರೆ ಅದು ಒಂದು ಪ್ರಾರಬ್ಧ. ತಪ್ಪು ಮಾಡುವ ಪ್ರಾರಬ್ಧ ಅವನಲ್ಲಿ ಉಳಿದು ಬಿಟ್ಟಿದ್ರೆ ಅದು ಕೂಡ ಆಗಿಬಿಡುತ್ತೆ. ಇವಾಗ ಇದು ಒಂದು ವಿಶೇಷ, ಎಲ್ಲ ಕರ್ಮವನ್ನು ಸುಡುತ್ತೆ ಅಂತ ಹೇಳಿದ. ಹಾಗಾದ್ರೆ ಮತ್ತೆ ಪ್ರಾರಬ್ಧ ಉಳಿತು ಹಾಗೆ, ಅವನು ಮತ್ತೊಂದು ತಪ್ಪು ಮಾಡುವಂತಹ ಪ್ರಾರಬ್ಧ ಯಾಕೆ ಉಳಿತು ಅಂದ್ರೆ, ಎಲ್ಲ ಕರ್ಮವನ್ನು ಸುಡುತ್ತೆ. ಅಪರೋಕ್ಷ ಜ್ಞಾನ ಕೂಡ ಪ್ರಾರಬ್ಧ ಕರ್ಮವನ್ನು ಸುಡುವುದಿಲ್ಲ. ಅದು ಪ್ರಾರಬ್ಧ ಕರ್ಮ ಅಂತಂದ್ರೆ ಹಸಿ ಕಟ್ಟಿಗೆ ಇದ್ದ ಹಾಗೆ, ಅದು ಸುಡೋದಿಲ್ಲ. ಅದು ಪ್ರಾರಬ್ಧ ಕರ್ಮ ಅನ್ನೋದು ತನ್ನ ಪ್ರಾರಂಭ ಮಾಡಿದ ಕೆಲಸವನ್ನು ಮುಗಿಸಿಯೇ ತೀರಬೇಕು. ಅದು ಮಧ್ಯದಲ್ಲಿ ನಿಲ್ಲೋದೇ ಇಲ್ಲ. ಅಪರೋಕ್ಷ ಜ್ಞಾನ ಬಂದರೂ ನಿಲ್ಲೋದಿಲ್ಲ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಿಗೂ ಪ್ರಾರಬ್ಧ ಕರ್ಮ ಇದೆ. ಆದರೆ ಹಿಂದೆ ಮಾಡಿದ್ದು ಪ್ರಾರಂಭವಾಗದೆ ಸ್ಟಾಕಿನಲ್ಲಿರುವಂತಹದ್ದು ಉಂಟಲ್ಲ, ಕ್ಯೂನಲ್ಲಿರುವಂತಹದ್ದು. ಈಗ ಒಂದು ಸ್ಟಾರ್ಟ್ ಆಗಿದೆ, ಕೆಲಸ ಮಾಡಲಿ ಶುರು ಮಾಡಿದೆ, ಮತ್ತು ಅದರ ಹಿಂದೆ ಉಂಟು ಇನ್ನು ಕ್ಯೂನಲ್ಲಿ ಮುಂದೆ ಬರಲಿಕ್ಕೆ, ಅವು ಎಲ್ಲ ನಾಶವಾಯಿತು. ಹಾಗಾಗಿ ಪ್ರಾರಬ್ಧ ಕರ್ಮ ಒಂದು ಮಾತ್ರ ಉಳಿಯಿತು. ಅದಕ್ಕಿಂತ ಹಿಂದೆ ಇನ್ನು ಬರಬೇಕಾದಂತಹ ಎಲ್ಲಾ ಸಂಚಿತ ಕರ್ಮಗಳು ನಾಶವಾದವು. ಅಷ್ಟೇ ಅಲ್ಲ, ಆಗಾಮಿ ಕರ್ಮಗಳು. ಆಮೇಲೆ ಅವನು ಮಾಡಿದ ಪ್ರಾರಬ್ಧ ಕರ್ಮದಿಂದ ಒಂದು ಇನ್ನೇನೋ ತಪ್ಪು ಮಾಡಿದ, ಅವನು ಮಾಡಿದರೆ ಆ ತಪ್ಪು ಅವನಲ್ಲಿ ಅಂಟಿಕೊಳ್ಳುವುದೇ ಇಲ್ಲ ಅಂತ. ಕಮಲದ ಎಲೆಯಲ್ಲಿ ನೀರು ಹೇಗೆ, ಹಾಗೆ ಪಾಪಗಳು ಅವನಲ್ಲಿ ಅಂಟಿಕೊಳ್ಳುವುದೇ ಇಲ್ಲ. ತದ್ಯಥಾ ಪುಷ್ಕರ ಬಲಾಶೆ, ಇದೇ ಉಪಮಾನವನ್ನು ಕೊಡ್ತಾರೆ ಉಪನಿಷತ್ನಲ್ಲಿ. ಕಮಲದ ಎಲೆಯಲ್ಲಿ ನೀರು ಅಂಟಿಕೊಳ್ಳದ ಹಾಗೆ ಅವನು ಮಾಡಿರತಕ್ಕ ಎಲ್ಲ ಪಾತಕಗಳು ಅವನನ್ನು ಅಂಟಿಕೊಳ್ಳುವುದೇ ಇಲ್ಲ, ಜಾರಿ ಹೋಗ್ತಾವೆ. ಹೀಗೆ ಜ್ಞಾನದಿಂದ ಮುಂದೆ ಬರುವ ಪಾಪಗಳನ್ನ ಅಂಟಿಸಿಕೊಳ್ಳದೆ ಇರುವ, ಹಿಂದೆ ಇದ್ದ ಪಾಪಗಳನ್ನು ಸುಟ್ಟು ಬಿಡುವ ಶಕ್ತಿ ಬರುತ್ತದೆ. ಅದು ಯಾವ ಜ್ಞಾನ? ಭಗವಂತನ ಪ್ರಜ್ಞೆ. ಅದನ್ನೇ ಹೇಳಿದ್ರು, ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಶಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಅದು ಜ್ಞಾನ ಅಂದ್ರೆ ಬರಿಯ ಜ್ಞಾನ ಅಲ್ಲ ಅಂದ್ರು. ಜ್ಞಾನ ಅಂದ್ರೆ, ಈಗ ಶಾಸ್ತ್ರದಲ್ಲಿ 2 ಥರದ ಮಾತುಗಳಿವೆ. ಏನು ಅಂದ್ರೆ, ತಮೇವಂ ವಿದ್ವಾನಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ.
ಎಂತ ಪುರುಷಸೂಕ್ತದಲ್ಲಿ ಬರುತ್ತೆ. ಅದೇ ಶ್ವೇತಾಶ್ವತೋಪನಿಷತ್ ಮಂತ್ರ ಇದೆ, ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯ ಪಂಥಾ ವಿದ್ಯತೆ ಅಯನಾಯ. ಇದೇ ಮಂತ್ರ ಸ್ವಲ್ಪ ಬೇರೆ ಶಬ್ದದ ಅನುಪುರಿವಿ ವ್ಯತ್ಯಾಸದಿಂದ ಶ್ವೇತಾಶ್ವತೋಪನಿಷತ್ನಲ್ಲಿ ಬಂದಿದೆ. ಇದರ ಅರ್ಥ ಅವನನ್ನು ತಿಳಿಯುವುದೊಂದೇ ಕರ್ಮದ ಬಂಧನವನ್ನು, ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ, ಅವನನ್ನು ಹೀಗೆ ತಿಳಿಯುವುದೊಂದೇ ಈ ಕರ್ಮದ ಬಂಧನದಿಂದ, ಹುಟ್ಟು ಸಾವುಗಳ ಬಂಧನದಿಂದ ಕಳಚಿಕೊಳ್ಳುವ ದಾರಿ. ನಾಣ್ಯ ಪಂಥಾ ವಿದ್ಯತೆ ಅಯನಾಯ, ಬೇರೆ ದಾರಿಯೇ ಇಲ್ಲ. ಇದನ್ನ ಅನೇಕ ಜ್ಞಾನೇನೈವ ಪರಂಪದಂ, ಭಗವಂತನ ಆ ಅಮೃತತ್ವವನ್ನ ಪಡೆಯುವಂತಹದ್ದು ಜ್ಞಾನದಿಂದ ಮಾತ್ರ. ಇಲ್ಲಿ ಹೇಳಿದ್ರು ಕೃಷ್ಣ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನಿ ತ್ವಾತ್ಮೈವ ಮೇಮತಂ, ಎಲ್ಲರಿಗಿಂತ ನನಗೆ ಹೆಚ್ಚು ಇಷ್ಟವಾದವರು ಜ್ಞಾನಿಗಳು. ಜ್ಞಾನಕ್ಕಿಂತ ಮುಂದೆ ಯಾವುದೂ ಇಲ್ಲ ಎಲ್ಲ ಹೇಳಿ ಆಮೇಲೆ ಕೃಷ್ಣ ಹೇಳ್ತಾನೆ ಏನು, ಏಕ ಭಕ್ತಿ ವಿಶಿಷ್ಯತೆ, ಯಾರಿಗೆ ಅನನ್ಯವಾದ ಭಕ್ತಿ ಇದೆಯೋ ಅವನೇ ಎಲ್ಲಕ್ಕಿಂತ ಶ್ರೇಷ್ಠ. ಭಕ್ತ್ಯಾತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಭಕ್ತಿಯಿಂದ ಮಾತ್ರ ನನ್ನನ್ನು ತಿಳಿಯೋದು, ನನ್ನನ್ನು ಸೇರುವುದು ಸಾಧ್ಯ. ಒಂದ್ ಕಡೆ ಏನು ಹೇಳ್ತಾರೆ, ಜ್ಞಾನದಿಂದ ಮಾತ್ರ, ಮತ್ತೊಂದು ಕಡೆ ಹೇಳ್ತಾರೆ ಭಕ್ತಿಯಿಂದ ಮಾತ್ರ. ಭಕ್ತಿರೇವ ಏನಂಗಮಯತಿ ಭಕ್ತಿ ವಶಃ ಪುರುಷ. ಭಗವಂತ ಭಕ್ತಿಗೆ ಅಧೀನ, ಅಹಂ ಭಕ್ತಪರಾಧೀನ ಅಂತ ಭಾಗವತಲ್ಲಿ ಬಂತು. ಭಕ್ತಿ ವಶಃ ಪುರುಷ ಅಂತ ಶ್ರುತಿಯಲ್ಲಿದೆ. ಭಗವಂತ ಭಕ್ತಿಗೆ ಅಧೀನ. ಭಕ್ತಿರೇವ ಏನಂಗಮಯತಿ, ಭಕ್ತಿಯಿಂದ ಮಾತ್ರವೇ ಅವನನ್ನು ಹೋಗಿ ಸೇರುವುದು ಸಾಧ್ಯ. ಆದರೆ ಭಕ್ತಿ ಮಾಡಬೇಕೋ ಜ್ಞಾನ ಮಾಡಬೇಕೋ, ಯಾವ್ದು ಬೇಕೀಗ ನಮಗೆ, ಭಕ್ತಿ ಬೇಕೋ ಜ್ಞಾನ ಬೇಕೋ? ಎರಡು ದಾರಿ. ಅದಕ್ಕೆ ಕೆಲವರು ಏನು ಹೇಳಿದ್ರು ಅಂದ್ರೆ, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವರೆಲ್ಲ ಈ ಎರಡು ಮಾತುಗಳನ್ನು ಕಂಡವರೇ. ಶಂಕರಾಚಾರ್ಯ ಏನ್ ಹೇಳಿದ್ರೆ, ಭಕ್ತಿ ಅನ್ನೋದು ಮೊದಲನೇ ಸ್ಟೇಜ್. ಏನು ಗೊತ್ತಿಲ್ಲದೆ ಇದ್ದಾಗ ಭಕ್ತಿ ಮಾಡು, ತಿಳಿದ ಮೇಲೆ ಮತ್ತೆ ಭಕ್ತಿ ಮಾಡೋ ಅಗತ್ಯವೇ ಬರೋದಿಲ್ಲ. ತಿಳುವಳಿಕೆ ಬಂದು ಹೋಯಿತು, ಮತ್ತೆ ಭಕ್ತಿ ಏನು ಮಾಡೋದು? ಮೊದಲನೆಯ ಸ್ಟೇಜ್ ಅದು ಅಜ್ಞಾನಿಗಳ ಸ್ಟೇಜ್ನಲ್ಲಿ ಭಕ್ತಿ ಮಾಡಬೇಕು. ಅವು ಜ್ಞಾನ ಇಲ್ಲ, ಭಕ್ತಿ ಮಾಡೋದು. ಏನೂ ಗೊತ್ತಿಲ್ಲ ಸ್ವಾಮಿ, ಅದು ನಿಮ್ಮ ಮೇಲೆ ಭಾರೀ ಗೌರವ. ನಿಮ್ಮದು ಏನೊಂದು ಗೊತ್ತಾಗ್ಬಿಟ್ರೆ ಮತ್ತೆ ನಮಗೆ ಗೌರವ ಹೊರಟು ಹೋಗುತ್ತೆ. ಹಾಗೆ ಮೊದಲು ಗೊತ್ತಿಲ್ಲ, ಭಾರಿ ಭಕ್ತಿ. ಆಮೇಲೆ ಗೊತ್ತಾದ್ಮೇಲೆ ಭಕ್ತಿ ಆಗತ್ತೇ ಇಲ್ಲ. ಹೀಗೆ ಭಕ್ತಿ ಅನ್ನೋದು ಮಂದಾಧಿಕಾರಿಗಳಿಗೆ ಭಕ್ತಿ. ಅವರು ಭಕ್ತಿಯನ್ನು ಬೇಕಾದಷ್ಟು ಭಕ್ತಿಗೀತೆಗಳನ್ನ, ಭಕ್ತಿ ಸ್ತೋತ್ರಗಳನ್ನ, ದೇವತಾ ಸ್ತೋತ್ರಗಳನ್ನ ಮಾಡಿದ್ದಾರೆ. ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಅಂತ, ನನ್ನನ್ನು ಕೈ ಎತ್ತಿ ಉದ್ಧಾರ ಮಾಡು ಲಕ್ಷ್ಮೀ ನರಸಿಂಹ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅವರದ್ದು ಭಜಗೋವಿಂದಂ ಬಹಳ ಪ್ರಸಿದ್ಧ. ಭಜನೆ ಮಾಡು, ಭಜನೆ ಮಾಡೋದು, ದೇವರನ್ನ ಭಜನೆ ಮಾಡು. ಭಜನೆ ಮಾಡೋದು ಭಕ್ತಿ ಮಾಡೋದು ಅಂತ, ಭಜನೆ ಅಂತ ತಾಳೆ ತೊಟ್ಟುವುದಲ್ಲ. ಭಜನೆ ಅಂದ್ರೆ ಭಕ್ತಿ. ಆದರೂ ಭಜನಂ ಭಕ್ತಿ ಅಂತ, ಭಜನೆ ಮಾಡುವುದು ಅಂದ್ರೆ ದೇವರಲ್ಲಿ ಭಕ್ತಿ ಮಾಡುವುದು ಅಂತ ಅರ್ಥ. ಭಕ್ತಿ ಮಾಡುವುದನ್ನು ತೋರಿಸುವ ಕ್ರಿಯೆ ತಾಳ ತಟ್ಟುವುದು ಅಂದ್ರೆ ಇದು ಭಜನೆ ಅಲ್ಲ. ಭಜನೆ ಒಳಗಿರೋದು, ಇದು ಹೊರಗಿನಿಂದ ತೋರಿಸೋದು. ಇದು ಇಲ್ಲದೇ ತೋರಿಸಲಿಕ್ಕೂ ಬರುತ್ತೆ. ಆದ್ರಿಂದ ಈ ತೋರಿಸೋದು ಮುಖ್ಯ ಅಲ್ಲ, ಇರೋದು ಮುಖ್ಯ. ಭಕ್ತಿ ಅದು ಮೊದಲನೇ ಸ್ಟೇಜು, ಜ್ಞಾನ ಎರಡನೇ ಸ್ಟೇಜು, ಕೊನೆಯ ಹಂತದಲ್ಲಿ ಜ್ಞಾನ ಅಂತ. ರಾಮಾನುಜಾಚಾರ್ಯ ಹೇಳಿದಿರೋದು ಎರಡೂ ಕೂಡ ಈಕ್ವಲ್ ಅಂತ. ಕೆಲವರಿಗೆ ಜ್ಞಾನದಿಂದ ಮುಕ್ತಿ, ಜ್ಞಾನ ಬಂದವರಿಗೆ ಭಕ್ತಿ ಇರುತ್ತೆ ದೇವರ ಮೇಲೆ, ಅದು ಬೇರೆ ವಿಷಯ. ಕೆಲವರಿಗೆ ಜ್ಞಾನ ಇರೋದಿಲ್ಲ, ಬರೇ ಭಕ್ತಿ, ಅಂಥವರಿಗೂ ಮುಕ್ತಿ ಆಗುತ್ತೆ ಎಂದರು. ಅದನ್ನೇ ಶರಣಾಗತಿ. ದೇವರೇ ನೀನೇ ಗತಿ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ದೇವರು ಉದ್ಧಾರ ಮಾಡ್ತಾನೆ. ಅಜ್ಞಾನಿಗಳಿಗೂ ಬರೇ ಭಕ್ತಿಯಿಂದ ಮೋಕ್ಷಕ್ಕೆ ಹೋಗುವುದು ಸಾಧ್ಯ ಅಂತ ರಾಮಾನುಜಾಚಾರ್ಯ ಹೇಳಿದರು. ಆಚಾರ್ಯ ಹೇಳಿದ್ರು, ಜ್ಞಾನ ಭಕ್ತಿ ಅಂತ ಎರಡು ಇದ್ರೆ ಅಲ್ವಾ, ಯಾವುದು ಯಾವುದು ಇದು ಯಾವುದು ಅಂತ. ಜ್ಞಾನ ಭಕ್ತಿ ಅಂತ ಎರಡು ವಸ್ತು ಇಲ್ಲೇ ಇಲ್ಲ. ಭಕ್ತಿ ಅಂದ್ರೆ ಏನು? ಒಂದು ವಸ್ತುವಿನ ಹಿರಿಮೆಯನ್ನು ಅರಿತು ಅದನ್ನ ಪ್ರೀತಿಸುವುದು. ಹಾಗಾದ್ರೆ ಹಿರಿಮೆ ಅರಿವು ಸೇರದೆ ಭಕ್ತಿಯೇ ಇಲ್ಲ. ಇಲ್ಲದ್ರೆ ಮೂಢ ಭಕ್ತಿ ಆಯ್ತದು, ಈ ತಾಳ ತಟ್ಟುವುದೇ ಆಯ್ತು. ಭಕ್ತಿ ಅಂದ್ರೆ ಒಂದು ವಸ್ತುವನ್ನ ಗೌರವಿಸುವುದು ಅಥವಾ ಪ್ರೀತಿಸುವುದು. ಯಾಕೆ ಪ್ರೀತಿಸ್ತೇವೆ? ನಮಗೆ ಅದರ ಮಹತ್ವ ಗೊತ್ತಾಗಿದೆ. ಆ ವಸ್ತುವಿನ ಮಹತ್ವ ಗೊತ್ತಾಗಿ ಅದನ್ನು ಪ್ರೀತಿಸುವುದು ಭಕ್ತಿ. ಅಂದ್ರೆ ಭಕ್ತಿ ಅಂದ್ರೆ ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದೆ ಜ್ಞಾನ ಇಲ್ಲ. ಅದು ಒಂದೇ ಅಖಂಡ. ಅದರಲ್ಲಿ ಜ್ಞಾನಪೂರ್ವಕವಾದ ಪ್ರೀತಿ ಭಕ್ತಿ ಅಂದ್ರೆ. ಅದರಿಂದ ಒಂದು ಕಡೆ ಜ್ಞಾನಕ್ಕೆ ಒತ್ತು ಕೊಡ್ತಾರೆ, ಒಂದು ಕಡೆ ಪ್ರೀತಿ ಒತ್ತು ಕೊಡ್ತಾರೆ. ಎರಡು ಒಂದೇ ಅರ್ಥ ಅಂದ್ರು ಆಚಾರ್ಯ. ಇದು ಎರಡು ಆಸ್ಪೆಕ್ಟ್ಗಳಲ್ಲ. ಮೋಕ್ಷಕ್ಕೆ ಭಕ್ತಿಯೂ ಬೇಕು, ಜ್ಞಾನವೂ ಬೇಕು. ಯಾಕೆಂದ್ರೆ ಭಕ್ತಿ ಅಂದ್ರೆ ಜ್ಞಾನವು ಒಳಗೊಂಡದ್ದೇ. ಜ್ಞಾನ ಇಲ್ಲದ ಭಕ್ತಿ, ಜ್ಞಾನಪೂರ್ವಕವಾದ ಭಕ್ತಿ ಅಂತ ಎರಡು ಇಲ್ವೇ ಇಲ್ಲ. ಭಕ್ತಿ ಶಬ್ದದ ಡೆಫಿನಿಷನ್ ಗೊತ್ತಿಲ್ಲದೆ ಇದ್ದವರಾಯ್ತು ಇದು ಪಂಚಾತಿಗೆ. ಭಕ್ತಿ ಅಂದ್ರೆ ಈ ಒಂದು ವಸ್ತುವಿನ ಭಕ್ತಿ ಬರಬೇಕಾದ್ರೆ ಅದರ ಮಹತ್ವ ಗೊತ್ತಿರಬೇಕು. ಮಹತ್ವ ಗೊತ್ತಿಲ್ಲದೆ ಅದರ ಪ್ರೀತಿಯೇ ಬರುವುದಿಲ್ಲ. ಆದ್ರಿಂದ ಭಕ್ತಿ ಅಂದ್ರೆ ಪ್ರೀತಿ.
ಯಾವ ಪ್ರೀತಿ? ಮಹತ್ವವನ್ನು ಅರಿತು ಮಾಡುವ ಪ್ರೀತಿ ಭಕ್ತಿ ಅಷ್ಟೇ. ಅದರಿಂದ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗ ಅಂತ ಎರಡು ಮಾರ್ಗ ಇಲ್ಲ. ಮತ್ತೆ ಎರಡು ಮಾರ್ಗವನ್ನು ಹೇಳ್ತಾರೆ. ಯಾಕೆಂದ್ರೆ ಇವಾಗ ನಿಜವಾದಂತಹ ಜ್ಞಾನಿಗಳಲ್ಲಿ ಎರಡು ಸಮಾನವಾಗಿರುತ್ತೆ, ಜ್ಞಾನ ಮತ್ತು ಭಕ್ತಿ. ಜ್ಞಾನ ಅಷ್ಟೇ ಭಕ್ತಿ. ಇನ್ನು ಕೆಲವರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ಜ್ಞಾನಕ್ಕೆ ಒತ್ತು ಕೊಡುವವರು ಉಪಾಸನೆಯಲ್ಲಿ, ಭಕ್ತಿಯಿಂದಲೇ ಜ್ಞಾನ, ಜ್ಞಾನದಿಂದ ಭಕ್ತಿ ಬಂದದ್ದು ಎಲ್ಲ ಸಮ. ಅವರು ಭಕ್ತಿ ಇತ್ತು, ಅದರ ಜ್ಞಾನ ಬೆಳೆಯಿತು, ಜ್ಞಾನದಿಂದ ಮತ್ತಷ್ಟು ಭಕ್ತಿ ಬೆಳೆಯಿತು, ಎಲ್ಲ ಸಮ. ಆದರೆ ಉಪಾಸನೆಯಲ್ಲಿ ಜ್ಞಾನಕ್ಕೆ, ಜ್ಞಾನದ ಮುಖಕ್ಕೆ ಒತ್ತು ಕೊಡುವವರು ಜ್ಞಾನ ಮಾರ್ಗಿಗಳು. ಉಪಾಸನೆಯಲ್ಲಿ ಭಕ್ತಿಗೆ ಹೆಚ್ಚು ಒತ್ತು ಕೊಡುವವರು ಭಕ್ತಿ ಮಾರ್ಗಿಗಳು ಅಷ್ಟೇ. ಯಾರು ಒಂದನ್ನು ಬಿಟ್ಟು ಒಬ್ಬರು ಇಲ್ಲೇ ಇಲ್ಲ. ಜ್ಞಾನ ಇಲ್ಲದ ಭಕ್ತಿ ಮಾರ್ಗ ಇಲ್ಲ, ಭಕ್ತಿ ಇಲ್ಲದ ಜ್ಞಾನ ಮಾರ್ಗ ಇಲ್ಲ. ಆದರೆ ಎಲ್ಲಿ ನಮಗೆ ಯಾವುದರಲ್ಲಿ ಒತ್ತು ಅದು ನಮ್ಮ ಮಾರ್ಗ ಅಷ್ಟೇ. ಈಗ ಕರ್ಮ ಮಾರ್ಗಿಗಳು ಅಂತಿದ್ದಾರೆ, ಕರ್ಮಯೋಗಿಗಳು ಅಂತ ಗೀತೆಯಲ್ಲೇ ಹೇಳ್ತಾರೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಕರ್ಮಯೋಗಿಗಳು ಜ್ಞಾನಯೋಗಿಗಳು ಅಂತ. ಕರ್ಮಯೋಗಿಗಳಿಂದ ಬರೇ ಕರ್ಮದಿಂದ ಬಿಡುಗಡೆ ಹೊಂದುವುದು ಸಾಧ್ಯವೇ ಇಲ್ಲ. ಮತ್ತೆ ಕರ್ಮದ ಮೂಲಕ ಭಗವಂತನನ್ನು ಆರಾಧಿಸುವವರು ಅಂತಲೇ ಅರ್ಥ. ಅಲ್ಲಿಯೂ ಜ್ಞಾನ ಭಕ್ತಿ ಇದೆ. ಆದರೆ ಆ ಜ್ಞಾನ ಭಕ್ತಿಯ ಎಕ್ಸ್ಪ್ರೆಷನ್ ಕರ್ಮಾನುಷ್ಠಾನದ ಮೂಲಕ. ಕರ್ಮ ಕಮ್ಮಿಯಾಗಿ ಜ್ಞಾನದಲ್ಲೇ ನೆಲೆ ನಿಂತವರು ಜ್ಞಾನಯೋಗಿಗಳು. ಆದ್ರೆ ಜ್ಞಾನದಿಂದ ಕರ್ಮದಲ್ಲೇ ನೆಲೆ ನಿಂತವರು ಕರ್ಮಯೋಗಿಗಳು. ಅದನ್ನ ಒಂದನ್ನು ಬಿಟ್ಟು ಒಂದು ಬರೇ ಜ್ಞಾನಯೋಗ, ಬರೇ ಕರ್ಮಯೋಗ, ಬರೇ ಭಕ್ತಿ ಯೋಗ ಅಂತ ಒಂದಿಲ್ಲ. ಎಲ್ಲವೂ ಒಟ್ಟಿಗೆ ಸೇರಿದಾಗಲೇ ಯೋಗ ಆಗೋದು. ಯೋಗ ಅಂದ್ರೆ ಮೀನ್ಸ್ ಅಂತ ಅರ್ಥ, ಉಪಾಯ ಅಂತ. ಭಗವಂತನನ್ನು ಸೇರುವ ಯೋಗ. ಯೋಗ ಅಂದ್ರೆ ಮೆಥಡ್, ಉಪಾಯ, ವಿಧಾನ. ಅದು ಇದು ಎಲ್ಲ ಸೇರಿದಾಗಲೇ ಯೋಗ. ಒಂದೊಂದೇ ಯೋಗ ಅಂತ ಇಲ್ಲೇ ಇಲ್ಲ. ಆದರೆ ಕೆಲವರಿಗೆ ಕೆಲವಕ್ಕೆ ಒತ್ತು ಜಾಸ್ತಿ. ಮನುಷ್ಯರಿಗೆ ಅಗ್ನಿಯ ಮುಖದಲ್ಲಿ, ಕರ್ಮದ ಮುಖದಲ್ಲಿ ಹೆಚ್ಚು ಅವರ ಸಾಧನೆ. ಜ್ಞಾನ ಭಕ್ತಿಗಿಂತ ಕರ್ಮದಲ್ಲಿ ಹೆಚ್ಚು ಒತ್ತು. ಇನ್ನು ಸ್ವಲ್ಪ ಎತ್ತರಕ್ಕೆ ಹೋದವರಿಗೆ ಭಕ್ತಿ ಜ್ಞಾನದಲ್ಲಿ ಒತ್ತು ಹೆಚ್ಚು. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ಭಗವಂತನನ್ನ ತಿಳಿದವರು ಅಂತ ಹೇಳುವಾಗ ಒಂದು ವಿಶೇಷ, ಭಕ್ತಿಯ ವಿಶುದ್ಧಾತ್ಮನ ಅಂತ. ಭಕ್ತಿ ಇಲ್ಲದ ಜ್ಞಾನ ನಮ್ಮನ್ನ ಎಲ್ಲಿಗೂ ಒಯ್ಯುವುದಿಲ್ಲ. ಅದು ಶುಷ್ಕ ಪಾಂಡಿತ್ಯ. ಅದರಿಂದ ಯಾರ ಮನಸ್ಸು ಭಕ್ತಿಯಿಂದ ಪರಿಶುದ್ಧವಾಗಿದೆಯೋ, ವಿಶುದ್ಧ ಆತ್ಮನಾಂ, ಆತ್ಮ ಅಂದ್ರೆ ಮನಸ್ಸು, ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಸ್ಮರಣೆ ಮಾಡಬೇಕು. ಶುದ್ಧ ಆಗುವುದು ಯಾವಾಗ ಅಂದ್ರೆ ಭಕ್ತಿಯಿಂದ ಅದನ್ನು ತುಳಿಯಬೇಕು. ಮನಸ್ಸು ಸ್ವಚ್ಛವಾಗುವುದು ಹಿಂದೆ ಬೇರೆ ಒಂದು ರೀತಿಯಿಂದ ಹೇಳುದು. ಸುಮನೋಸ್ಭಿರಾಶು ನಿಹತ್ಯ ದೃಢ ಹಿಂದಿನ ಸ್ತೋತ್ರದಲ್ಲಿ ಹೇಳುವಾಗ ಆ ಮನಸ್ಸು ಅನ್ನೋನ್ನ ಆ ಉಪಾಸನೆಯ ಕತ್ತಿಯಿಂದ, ವೇದದಲ್ಲಿ ಆ ಕತ್ತಿಯನ್ನ, ಮನಸ್ಸು ಅನ್ನುವ ಕತ್ತಿಯನ್ನ ವೇದಗಳು ಅನ್ನುವ ಸಾಣೆಕಲ್ಲಿಗೆ ಹಾಕಿ ತಿಕ್ಕಿ ಮಥನ ಮಾಡಿ ಅದನ್ನ ಹರಿತಗೊಳಿಸಿ ಆ ಮಥನದಿಂದ ಸತ್ಯವನ್ನು ತಿಳಿ ಅಂತ ಹೇಳಿದರು. ಈಗ ಬರೇ ಅದನ್ನು ವೇದಗಳೆಂಬ ಸಾಣೆಯಲ್ಲಿ ಹಾಕಿ ತಿಕ್ಕಿದರೆ ಸಾಲದು, ಅದರಲ್ಲಿ ಡಿವೋಷನ್ ಬೇಕು ಅಂತ ಪ್ರತಿಯೊಂದಲ್ಲಿಯೂ. ಈಗ ಯಾವ ಒಂದು ವಸ್ತುವಿನಲ್ಲಿ ಭಕ್ತಿ ಅಂದರೆ ಏನು? ಭಕ್ತಿ ಅಂದ್ರೆ ಅದರಲ್ಲಿ ನಿಜವಾಗಿ ಹೇಳುವುದಿದ್ದರೆ ಆದರ, ಆರ್ ಇಂಟರೆಸ್ಟ್. ನಮಗೆ ಯಾವುದರಲ್ಲಿ ಆದರೂ ಒಂದು ವಸ್ತುವಿನಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಅದು ಇದ್ರೂ ಕಾಣುವುದಿಲ್ಲ. ಈಗ ವೇದವನ್ನೇ ಇಂಟ್ರೆಸ್ಟ್ ಇಲ್ಲದೆ ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಸೊ ಅಥವಾ ವೇದದಲ್ಲಿ ಏನೋ ಇದೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಮಗಿಲ್ಲದಿದ್ರೆ ವೇದದಲ್ಲಿ ಇದ್ರೂ ಕಾಣೋದಿಲ್ಲ. ಯಾವುದನ್ನೇ ನಾವು ತಿಳ್ಕೊಳ್ಬೇಕಾಗಿದ್ರು ಅದರ ಹಿಂದೆ ಅದರ ಬಗ್ಗೆ ಆದರ ಬೇಕು. ಭಕ್ತಿ ಅಂದ್ರೆ ಆದರ. ಅದು ದೇವರ ಬಗ್ಗೆ ಅಷ್ಟೇ ಅಲ್ಲ, ನಾವು ಯಾವ ಸಬ್ಜೆಕ್ಟ್ ಅಂತ ತಿಳ್ಕೊಳ್ಬೇಕಾದ್ರೂ ಆ ಸಬ್ಜೆಕ್ಟ್ ನಲ್ಲಿ ನಮಗೆ ಆದರ ಇರಬೇಕು. ಅದರಲ್ಲಿ ಆದರ ಇಲ್ಲದೆ ಇದ್ದರೆ ಇದ್ದರೂ ಕಾಣುವುದಿಲ್ಲ. ಹಾಗಾಗಿ ಮೊದಲು ಭಗವಂತನ ಬಗ್ಗೆ ಆದರವನ್ನ ಬೆಳೆಸಿಕೊಳ್ಳದೆ ಇದ್ರೆ ಯಾವ ಶಾಸ್ತ್ರ ಓದಿದ್ರೂ ಭಗವಂತನ ಬಗ್ಗೆ ತಿಳಿಯೋದಿಲ್ಲ. ಭಕ್ತ್ಯಾ ವಿಶುದ್ಧಾತ್ಮನಾಂ, ಇದು ಕಷ್ಟ ಆಯ್ತಲ್ಲ. ದೇವರ ಬಗ್ಗೆ ಭಕ್ತಿ ಬೆಳೆಸಿಕೊ ಅಂತ ಹೇಳ್ತೀರಿ ನೀವು. ಭಕ್ತಿ ಬೆಳೆಸಿದ ಮೇಲೆ ಓದುವುದು ಯಾಕೆ? ಓದದೆ ಭಕ್ತಿ ಬರುವುದು ಹೇಗೆ? ಭಗವಂತನ ಮಹಿಮೆಯನ್ನ ಓದದೆ ಭಕ್ತಿ ಬರುವುದು ಹೇಗೆ? ಭಕ್ತಿಯಿಂದ ಓದು ಅಂತೀರಿ, ಓದಿನಿಂದ ಭಕ್ತಿ ಬರಬೇಕು. ಭಕ್ತಿ ಬರದೆ ಓದು ಹಾಗಿಲ್ಲ, ಓದದೆ ಭಕ್ತಿ ಬರುವ ಹಾಗಿಲ್ಲ. ಇದು ಒಳ್ಳೆ ಕಷ್ಟ ಆಯ್ತಲ್ಲ ನಿಮ್ಮ ವೇದಾಂತ. ಓದಬೇಕಾದ್ರೂ ಭಕ್ತಿ ಬೇಕು, ಭಕ್ತಿ ಬರಬೇಕಾದ್ರೂ ಓದಬೇಕಲ್ಲ. ಓದದೆ ಭಗವಂತನ ಬಗ್ಗೆ ಏನೂ ಗೊತ್ತಿರದೆ ಭಗವಂತನ ಭಕ್ತಿ ಬರುವುದು ಹೇಗೆ? ಅದಕ್ಕೆ ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಹೀಗೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ಡ್. ಅದು ಹೇಗೆ ಅಂದ್ರೆ ಮೊದಲು ಭಕ್ತಿ ಅಂದ್ರೆ ಏನು? ಆದರ. ಆದರ ಅಂದ್ರೆ ಏನು? ಇವಾಗ ಯಾವುದೇ ಒಂದು ವಸ್ತುವನ್ನು ತಿಳ್ಕೊಳ್ಬೇಕಾಗಿದ್ರೆ ಮೊದಲು ಆದರ ಇರಬೇಕು. ಅದು ತಿಳ್ಕೊಳ್ಳೋ ಮುಂಚೆ ಆದರ ಬರುವುದು ಹೇಗೆ? ಎಲ್ಲೋ ಸಮಾನ ಅಲ್ವದು. ಆದರೆ
ನಿಮಗೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಆದರ ಆದ್ರೂ ಇರಬೇಕಲ್ಲ. ಡಿಸೈರ್ ಟು ನೋ ಇಟ್, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಧಾರ ಮೊದಲಿರಬೇಕು. ಆಮೇಲೆ ತಿಳಿವು ಬಂತು, ತಿಳಿದದ್ರಿಂದ ದೇವರ ಬಗ್ಗೆ ತಿಳಿದ ಆಧಾರ ಮತ್ತೆ ಬಂತು. ತಿಳ್ಕೋಬೇಕು ಅನ್ನೋ ಇಂಟೆನ್ಷನ್ ಇಲ್ಲದೆ ಇದ್ರೆ ಸುಮ್ಮನೆ ಏನ್ ಮಾಡ್ಬೇಕಾಗಿದೆ ಆ ದೇವರನ್ನು ತಿಳ್ಕೊಂಡು? ನಾವು ಹೊಟ್ಟೆ ತುಂಬುತ್ತಾ ದೇವ್ರನ್ನ ತಿಳ್ಕೊಂಡ್ರೆ? ನಾವು ದುಡಿಯೋದು, ಉಣ್ಣೋದು, ತಿನ್ನೋದು, ಮಲಗೋದು. ದೇವ್ರನ್ನ ಕಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ನೀನು ಯಾವ ಪುಸ್ತಕ ಓದೋದು ದೇವರ ಬಗ್ಗೆ ಏನೂ ತಿಳಿಯೋದಿಲ್ಲ. ಮೊದಲು ಡಿಸೈರ್ ಟು ನೋ ಇಟ್, ಅದನ್ನು ತಿಳ್ಕೋಬೇಕು ಅನ್ನುವ ಕಳಕಳಿ, ಥರ್ಸ್ಟ್ ಫಾರ್ ನಾಲೆಡ್ಜ್ ಬಾರದೇ ಇದ್ರೆ ಅದಕ್ಕೆ ಹೇಳಿದ್ರು ಭಕ್ತ್ಯಾ ವಿಶುದ್ಧಾತ್ಮನ ಅಂತ. ಮೊದಲು ಆ ಆಧಾರವನ್ನ ಬೆಳೆಸಿಕೊ, ಒಳ್ಳೆಯದನ್ನ ತಿಳ್ಕೊಳ್ಳುವ ಆಧಾರ. ಅದನ್ನ ಬೆಳೆಸಿಕೊಂಡ್ರೆ ಮನಸ್ಸು ಅದನ್ನು ತಿಳಿಲಿಕ್ಕೆ ಮತ್ತೆ ಆತುರ ಪಡುತ್ತೆ, ತಿಳ್ಕೋಬೇಕು ಅಂತ. ಇದೇ ಮನಃಶುದ್ಧಿ ಅಂದ್ರೆ. ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ಸ್ಮರಿಸಿದರೆ, ಯಾರನ್ನು ಸ್ಮರಿಸಿದರೆ ಎಲ್ಲ ಕರ್ಮಗಳೂ ಕೂಡ ಪೂರ್ತಿಯಾಗಿ ನಿಶೇಷವಾಗಿ ಸಂಕ್ಷಯ ಅಂತಂದ್ರು. ಅಂದ್ರೆ ಹಿಂದೆ ಇದ್ದದ್ದು ನಾಶವಾಗುತ್ತೆ, ಮುಂದೆ ಬರುವುದು ಅದು ಸಂಕ್ಷಯ. ಅದು ಹಿಂದೂ ಇಲ್ಲ ಮುಂದೂ ಇಲ್ಲ, ಅದು ಪೂರ್ತಿ ನಿಶೇಷವಾಗಿ ನಾಶವಾಗ್ತದೋ. ಸರ್ವಕರ್ಮಾಣಿ ಯತ್ ಸಂಸ್ಮೃತೇ ಸಂಕ್ಷಯಂ ಸರ್ವದಾ ಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಾಂ. ಕರ್ಮಕ್ಷಯದಿಂದ ಮೋಕ್ಷ ಸಿಗುವಂಥದ್ದು ಯಾರಿಗೆಲ್ಲ? ಅದು ನಮಗೆ ನಿಮಗೆ ಮಾತ್ರ ಅಲ್ಲ. ಶರ್ವ ಗುರುವಾದಿ ನಿರ್ವಾಣ ಸಂಸ್ಥಾನದ, ಈಗ ಪ್ರಚಲಿತವಾದ ಪಾಠ ಶರ್ವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಅಂತ. ಆದರೆ ಋಷಿಕೇಶ ತೀರ್ಥರು ಬರೆದಿಟ್ಟ ಪಾಠ ಶರ್ವ ಗುರುವಾದಿ ನಿರ್ವಾಣ ಸಂಸ್ಥಾನದ ಅಂತ. ಶರ್ವಗುರು ಅಂದ್ರೆ ಶಿವನಿಗೆ ಗುರು ಅಂದ್ರೆ ಚತುರ್ಮುಖ. ಆಮೇಲೆ ಶರ್ವ ಮತ್ತು ಗುರು. ಶರ್ವ ಅಂದ್ರೆ ಶಿವ, ಶರ್ವ ಅಂದ್ರೆ ಸಂಹಾರಕ ಅಂತ ಅರ್ಥ. ಶರ್ವ ಹಿಂಸಾಯಾಮ್, ಶರ್ವ ಹಿಂಸಾಯಾಮ್ ಅಂತ ಧಾತು, ಜಗತ್ತನ್ನು ನಾಶ ಮಾಡತಕ್ಕ ಶಕ್ತಿ ಅಂತ ಅರ್ಥ. ಗುರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು. ಶರ್ವಗುರು ಅಂದ್ರೆ ಬ್ರಹ್ಮ, ಶರ್ವ ಶಿವ ಮತ್ತು ಗುರು ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಮುಂತಾದ ದೇವತೆಗಳು. ಶರ್ವ ಗುರುವಾದಿ ಇಂಥ ಅಂದ್ರೆ ಇವರು ಮೂಲಭೂತವಾಗಿ ನಾವು ಮನಸ್ಸನ್ನ ಶುದ್ಧಿಗೊಳಿಸಬೇಕು ಅಂತ ಹೇಳಿದ್ರಲ್ಲ, ಮನಸ್ಸನ್ನ ಶುದ್ಧಿಗೊಳಿಸುವುದಕ್ಕೆ ಯಾರ ನೆರವು ಬೇಕೋ ಅವರೂ ಕೂಡ ತಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸಿಯೇ ಮೋಕ್ಷಕ್ಕೆ ಹೋದದ್ದು ಅಂತಾರೆ. ಶರ್ವಗುರು ಬ್ರಹ್ಮ, ಅವನು ಚಿತ್ತಾಭಿಮಾನಿ. ಚೈತ್ಯಸ್ಯ ತತ್ವಂ ಅಮಲಂ ಮಣಿಮಸ್ಯ ಕಂಠೇ, ಅವನು ಚಿತ್ತಕ್ಕೆ ಅಭಿಮಾನಿ. ಚಿತ್ತ ಅನ್ನೋದು ನಮ್ಮ ಸ್ಮರಣೆಗೆ ಸಾಧನ. ಸ್ಮರಣೆಗೆ ಸಾಧನವಾದ ಸುಪ್ತ ಪ್ರಜ್ಞೆ ಅಂತ ಏನು ಹೇಳ್ತೇವೆ, ಚಿತ್ತ ಇರತಕ್ಕಂಥ ಒಂದು ಕೋಶ, ಅದೇ ವಿಜ್ಞಾನಮಯ ಕೋಶ, ಅದರ ಅಭಿಮಾನಿ ಬ್ರಹ್ಮ. ಅದರ ನಂತರ ಇರುವಂತಹದ್ದು ವಿಜ್ಞಾನಮಯ ಕೋಶಕ್ಕಿಂತ ಮೊದಲು ಇರತಕ್ಕಂಥದ್ದು ಮನೋಮಯ ಕೋಶ, ಅದೇ ಮನಸ್ಸು ಬುದ್ಧಿ ಅಹಂಕಾರ. ಅದರ ಅಹಂಕಾರದ ಅಭಿಮಾನಿ ಶರ್ವ ಶಿವ. ಅದರ ನಂತರ ಬುದ್ಧಿ ಕೋಶ ಇದೆ, ಬುದ್ಧಿ ಮನೋಮಯ ಕೋಶದಲ್ಲಿ ಮನಸ್ಸು ಬುದ್ಧಿ, ಬುದ್ಧಿಯ ಅಭಿಮಾನಿ ಗುರು ಬೃಹಸ್ಪತ್ಯಾಚಾರ್ಯರು. ಅದರಿಂದ ಮೊದಲು ಮನಸ್ಸನ್ನ ಶುದ್ಧಿಗೊಳಿಸಿಕೋ ಅಂದ್ರು. ನಿನ್ನ ಮನಸ್ಸಿನ ಒಳಪದರುಗಳನ್ನು ನಿಯಂತ್ರಿಸುವಂತಹ ಗುರು ಶರ್ವ ಮತ್ತು ಬ್ರಹ್ಮ. ಬೃಹಸ್ಪತ್ಯಾಚಾರ್ಯರು ಶಿವ ಮತ್ತು ಬ್ರಹ್ಮ, ಇವರು ಮನಸ್ಸಿನ ಒಳಪದರುಗಳನ್ನ ನಿಯಂತ್ರಿಸುವವರು. ಅವರೂ ಮನಃಶುದ್ಧಿಯಿಂದ ಭಗವಂತನನ್ನು ಧ್ಯಾನ ಮಾಡಿಯೇ ಮೋಕ್ಷ ಪಡೆದರು. ನಿನ್ನ ಪಾರೆ ಶರ್ವ ಗುರುವಾದಿ ನಿರ್ವಾಣ. ನಿರ್ವಾಣ ಅಂದ್ರೆ ಮೋಕ್ಷ. ನಿರ್ವಾಣ, ಬಾಣ ಅಂದ್ರೆ ದೇಹ ಅಂತ ಅರ್ಥ. ಸಂಸ್ಕೃತದಲ್ಲಿ ಬಾಣ ಅಂದ್ರೆ ದೇಹ, ನಿರ್ವಾಣ ಅಂದ್ರೆ ದೇಹ ಇಲ್ಲದೆ ಇರುವ ಸ್ಥಿತಿ. ದೇಹ ಅಂದ್ರೆ ಯಾವುದು? ಯಾವುದು ಈ ಹೊರಗಿನ ಸ್ಥೂಲ ಶರೀರವು ಅದಕ್ಕೆ ಬಾಣ ಅಂತಾರೆ. ಅಲ್ಲ, ಬಾಣ ಅನ್ನೋದು ಸರಿಯಾದ ಶಬ್ದ, ನಿರ್ಬಾಣ ಅಂತ. ಅದು ನಿರ್ವಾಣ, ಒಬಯವರ ಭೇದ ಅಂತ ವಕಾರಕ್ಕೆ ಬಕಾರವನ್ನು ವ್ಯತ್ಯಾಸ ಮಾಡಿ ಹೇಳುವುದರಿಂದ ಬಳಕೆಯಲ್ಲಿ ನಿರ್ವಾಣ ಅನ್ನೋ ಶಬ್ದ ಬಂದಿದೆ. ಆದರೆ ವಾಸ್ತವಿಕವಾಗಿ ಅದು ಶಬ್ದ ನಿರ್ಬಾಣ ಅಂತ. ನಿರ್ವಾಣ ಅಂತ ಅನ್ನೋದಕ್ಕೆ ಬೇರೆ ಅರ್ಥ. ಈಗ ನಾನೇನು ಹೇಳಿದೆ, ನಿರ್ಬಾಣ ಅಂತ ಅಂದ್ರೆ ದೇಹರಹಿತವಾದ ಸ್ಥಿತಿ ಅಂತ. ನಿರ್ವಾಣ ಅಂದ್ರೆ ವಾತರಹಿತ ಸ್ಥಿತಿ ಅಂತ, ವ್ಯಾಕ್ಯೂಮ್ ಅಂತ ಅರ್ಥ. ನಿರ್ವಾತ ಅಂತ ಅರ್ಥ ನಿರ್ವಾಣ ಅಂದ್ರೆ. ನಿರ್ವಾತ ಸ್ಥಿತಿಗೆ ನಿರ್ವಾಣ ಅಂತ. ಅದು ನಿಜವಾಗಿ ವಾತ ಅನ್ನೋ ಶಬ್ದವೇ ಅದು ವಾಣ ಆದದ್ದು. ನಿರ್ವಾಣ, ನಿರ್ವಾಣ ಅಂದ್ರೆ ನಿರ್ವಾತ, ವ್ಯಾಕ್ಯೂಮ್ ಅಂತ ಹೇಳ್ತೇವಲ್ಲ, ನಿರ್ವಾತ ಪ್ರದೇಶ ಅಂತ, ಅದು ನಿರ್ವಾಣ. ನಿರ್ವಾಣ ಅಂತಂದ್ರೆ ದೇಹರಹಿತ ಸ್ಥಿತಿ. ಅದನ್ನೂ ಕೂಡ ನಿರ್ವಾಣ ಅಂತ ಅಂತಾರೆ. ಮತ್ತೆ ಅದನ್ನು ವಕಾರಕ್ಕೆ ಬಕಾರಕ್ಕೆ ವಕಾರ ಹಾಕಿ. ಯಾಕೆಂದ್ರೆ ಇವಾಗ ಈ ಗೊಮ್ಮಟನನ್ನು ಹೋಗಿ ನೋಡಿದವರು ಹೇಳ್ತಾರೆ, ಗೊಮ್ಮಟನನ್ನು ನಿರ್ವಾಣ ಸ್ಥಿತಿಯಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಬತ್ತಲೆಯಾಗಿ ಅಂತ ಅರ್ಥ.
ಬಟ್ಟೆ ಕಳಚಿಕೊಳ್ಳುವುದು ನಿರ್ವಾಣ ಆಯಿತು. ಬಟ್ಟೆ ಅಂದ್ರೆ ಯಾವುದು? ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ. ಈ ಶರೀರ ಅನ್ನೋದೇ ಒಂದು ದೊಡ್ಡ ಅಂಗಿ. ಅದನ್ನೂ ಕಳಚಿಕೊಳ್ಳುವುದೇ ನಿಜವಾಗಿ ಬತ್ತಲಾಗೋದು. ನಮಗೆ ಬತ್ತಲಾಗುವುದೇ ಸಾಧ್ಯ ಇಲ್ಲ. ಈ ದೇಹ ಇರುವಷ್ಟು ಕಾಲವು ಆತ್ಮಕ್ಕೆ ಅಂಗಿಗಳ ಸರಮಾಲೆ ಇದೆ. ಈ ಹೊರಗಿನ ಅಂಗಿ, ಅದರ ಒಳಗೆ ಮತ್ತೊಂದು ಅಂಗಿ, ಅದರೊಳಗೆ ಮತ್ತೊಂದು ಅಂಗಿ, 3 ಅಂಗಿ ಇದೆ. ಬತ್ತಲಾಗುವುದೇನು? ಬತ್ತಲಾಗುವುದೇ ಸಾಧ್ಯ ಇಲ್ಲ. ಅದರಿಂದ ಪೂರ್ತಿ ಅಂಗಿ ಕಳಚಿಕೊಳ್ಳುವುದಕ್ಕೆ ನಿರ್ಬಾಣ ಅಂತ ಹೇಳೋದು. ಬಾಣ ಅಂದ್ರೆ ಶರೀರ, ಈ ಅಂಗಿಗಳು, ಕವಚಗಳು. ಈ ಎಲ್ಲಾ ಬಾಣಗಳನ್ನು ಕಳಚಿಕೊಳ್ಳುವುದು ಅಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಲಿಂಗ ಶರೀರವನ್ನು ಕಳ್ಕೊಂಡು ಸ್ವರೂಪ ಶರೀರದಿಂದ ಇರುವುದು. ಸ್ವರೂಪ ಜೀವಸ್ವರೂಪದಿಂದ ಆನಂದಾನುಭವವನ್ನು ಪಡೆಯುವಂತಹ ಸ್ಥಿತಿಗೆ ನಿರ್ಬಾಣ ಅಂತಾರೆ. ಶರೀರ ಇಲ್ಲದ ಸ್ಥಿತಿ ಅಂತ. ಶರೀರ ಇಲ್ಲ ಅಂದ್ರೆ ಭಿನ್ನವಾದ ಪಂಚಭೌತಿಕವಾದ ಶರೀರ ಇಲ್ಲ. ಈಗ ಆಗ ಸ್ವರೂಪವೇ ಅವನಿಗೆ ಅನುಭವವನ್ನು ಕೊಡತಕ್ಕಂಥ ಶರೀರದ ಕೆಲಸವನ್ನು ಮಾಡುತ್ತೆ. ಮತ್ತೆ ಅದನ್ನು ಶರೀರ ಅಂತ ಹೇಳ್ತೇವೆ, ಸ್ವರೂಪ ಶರೀರ ಅಂತ. ವಸ್ತುತಃ ಸ್ವರೂಪ ಶರೀರ ಅಂತಂದ್ರು ಆ ಶರೀರ ಅನ್ನೋ ಶಬ್ದ ಸರಿಯಲ್ಲ. ನಮ್ಮ ಲೋಕದ ಅನುಭವಾರೋಹಕ್ಕೋಸ್ಕರ ಹೇಳೋದಷ್ಟೇ. ಲೋಕದ ಅನುಭವಕ್ಕೆ ಸಾಮ್ಯ ಇರುವುದರಿಂದ, ಯಾವುದರಿಂದ ನಾವು ಸುಖದ ಅನುಭವವನ್ನು ಪಡಿತೇವೆ ಅದು ಶರೀರ, ಹಾಗೆ ಅದು ಶರೀರ ಅಂತ. ಸ್ವರೂಪವೇ ಸುಖವನ್ನು ಅನುಭವಿಸ್ತದೆ, ಅದರಿಂದ ಸ್ವರೂಪ ಶರೀರ ಅಂತ. ವಸ್ತುತಃ ಸ್ವರೂಪ ಬುದ್ಧಿಯಾರೋಹಕ್ಕೋಸ್ಕರ ಒಂದು ಶಬ್ದ ಬಳಸುವುದು. ಶರೀರ ಅಂದ್ರೆ ಏನು? ಶರೀರ ಅಂದ್ರೆ ಕುಸಿದು ಬೀಳುವಂಥದ್ದು, ನಾಶವಾಗಿ ಹೋಗುವಂಥದ್ದು ಅಂತ ಅರ್ಥ ಶಬ್ದಕ್ಕೆ. ಶೀರ್ಯತೆ ಇತಿ ಶರೀರಂ. ಯಾವುದು ಸಿಡಿದು ಹೋಗುತ್ತೋ, ಯಾವುದು ಸಿಡಿದು ಹೋಗುವುದು ಅಂದ್ರೆ ಈಗ ಈ ಶರೀರ ಇದು ನಾಶವಾಗುವುದಲ್ಲ, ಸಿಡಿದು ಹೋಗುವುದು. ಪಂಚ ಒಂದಿದ್ದದ್ದು 5 ಸಿಡಿಯೋದು, ಮಣ್ಣು ಮಣ್ಣಾಗುವುದು, ನೀರು ನೀರಾಗುವುದು, ಬೆಂಕಿ ಬೆಂಕಿ ಆಗುವುದು. ಶದಲು ವಿಶರಣೆ ಅಂತ, ಒಟ್ಟಿಗೆದ್ದದ್ದು ವಿಶರಣ, ಬೇರೆ ಬೇರೆ ಆಗುವುದು. ಹರಿದು ಅದು ಹರಿದು ಹೋಗಿ 5 ಬಗೆಯಾಗಿ ಒಂದೊಂದರಲ್ಲಿ ಸೇರಿ ಹೋಗುವುದು. ಯಾವುದು ಹೀಗೆ ಸಿಡಿದು ಬೇರೆ ಬೇರೆಯಾಗತ್ತೋ ಅದು ಶರೀರ. ಸ್ವರೂಪ ಹಾಗೆ ಸಿಡಿದು ಹೋಗ್ಲಿಕ್ಕಿಲ್ಲ, ನಾಶವಾಗ್ಲಿಕ್ಕೂ ಇಲ್ಲ. ಅದರಿಂದ ಸ್ವರೂಪ ಶರೀರ ಅನ್ನುವ ಶಬ್ದವೇ ವಾಸ್ತವಿಕವಾಗಿ ಸರಿಯಲ್ಲ. ಆದ್ರೆ ನಮಗೆ ಈ ಶರೀರದ ಹಾಗೇ ಅದು ಕೆಲಸ ದೇಹ ಅಂತ ಹೇಳೋಣ, ಅದಕ್ಕೂ ಹಾಗೆ ಅರ್ಥ. ದೇಹ ಅಂದ್ರೆ ದಿಹ ಉಪಚಯ ಅಂತ, ದಿನದಿಂದ ದಿನಕ್ಕೆ ಬೆಳೆಯುವಂಥದ್ದು ಅಂತ. ಈ ಪುಟ್ಟ ಮಗು ಇತ್ತು, ಬೆಳೆಯಿತು ಬೆಳೆಯಿತು ಬೆಳೆಯಿತು, ದೊಡ್ಡದಾಗತ್ತೆ. ಬೆಳವಣಿಗೆ ಹೊಂದಿ ಮೊದಲು ದೇಹವಾಗಿ, ಆಮೇಲೆ ಒಂದಿನ ವಿಶೀರ್ಣವಾಗುವಂಥದ್ದು. ಹಾಗೆ ಮೊದಲು ದೇಹವಾಗಿ ಮತ್ತೆ ಶರೀರವಾಗುವಂಥದ್ದು. ಇದು ದೇಹವಾಗಿ ಬೆಳೆಯೋದೂ ಇಲ್ಲ, ಸ್ವರೂಪ ದಿನದಿಂದ ದಿನಕ್ಕೆ ದೊಡ್ಡದಾಗುವುದೂ ಇಲ್ಲ, ಒಂದು ದಿವಸ ನಾಶವಾಗಿ ಹೋಗುವುದಿಲ್ಲ. ಅದರಿಂದ ಸ್ವರೂಪದಿಂದಲೇ ಏನು ನಾವು ಅನುಭವವನ್ನು ಹೇಳ್ತೇವೆ ಅದನ್ನು ಸ್ವರೂಪ ದೇಹ, ಸ್ವರೂಪ ಶರೀರ ಅಂತ ಹೇಳಿದರೂ ಕೂಡ ವಾಸ್ತವಿಕವಾಗಿ ಅದು ದೇಹ ಶಬ್ದವೂ ಅದರಲ್ಲಿ ಅನ್ವಯವಾಗುವುದಿಲ್ಲ, ಶರೀರ ಶಬ್ದವೂ ಅನ್ವಯವಾಗುವುದಿಲ್ಲ. ಖಚಿತವಾಗಿ ಹೇಳುವುದಿದ್ರೆ ಸ್ವರೂಪದಿಂದಲೇ ಅನುಭವಿಸ್ತಾನೆ ಅಷ್ಟೇ ಹೇಳಿದ್ರೆ ಸಾಕು. ಸ್ವರೂಪ ದೇಹ ಅನ್ನೋದು ಪೂರ್ಣ ಸರಿಯಾದ ಶಬ್ದ ಅಲ್ಲ. ಆದ್ದರಿಂದ ಅದಕ್ಕೆ ನಿರ್ವಾಣ ಅಂತ ಕರೆದ್ರು. ಮುಕ್ತ ಸ್ಥಿತಿಗೆ ನಿರ್ವಾಣ ಸಂಸ್ಥಾನ ಅಂದ್ರೆ ದೇಹರಹಿತವಾದ ಸ್ಥಿತಿ, ಅದೇ ಸಂಸ್ಥಾನ ಅಂದ್ರು. ಸಂಸ್ಥಾನ ಅಂದ್ರೆ ಅರಮನೆ ಆಸ್ಥಾನ ಅಂತ ಅರ್ಥ ಅಲ್ಲ, ಸಮೀಚೀನವಾದ ಸ್ಥಿತಿ, ಅದೇ ಸರಿಯಾದ ಇರಸ್ತಿಕೆ. ಈ ಇರಸ್ತಿಕೆಯೇ ಅಲ್ಲ ಅಂತ. ನಿಜವಾದ ಸ್ಥಿತಿ ಸಂಸ್ಥಾನ ಅಂದ್ರೆ ನಿರ್ವಾಣ, ದೇಹ ಇಲ್ಲದ ಸ್ಥಿತಿ. ದೇಹ ಕಳಚಿಕೊಳ್ಳುವುದೇ ಸಹಜ ಸ್ಥಿತಿ, ದೇಹದ ಒಳಗಿರುವುದು ವಿಕೃತ ಸ್ಥಿತಿ. ಇದನ್ನೇ ಅಲ್ವಾ ಕಾಳಿದಾಸ ಹೇಳಿದ್ದು, ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ ಜೀವನ ಮುಚ್ಯತೆ ಬುಧೈಹಿ. ಕವಿಗಳು ಒಮ್ಮೆ ಎಂಥ ವಿಚಿತ್ರವಾದ ಫಿಲಾಸಫಿ ಹೇಳಿಬಿಡ್ತಾರೆ. ಸಾವೇ ಸಹಜ, ಬದುಕು ವಿಕಾರ ಅಂತ. ಸಾವು ಜೀವದ ಸಹಜ ಸ್ಥಿತಿ, ಬದುಕು ಅದರ ಒಂದು ವಿಕಾರ ಅಂತಂದ್ರೆ. ಮರಣಂ ಪ್ರಕೃತಿ ವಿಕೃತಿರ್ ಜೀವನಂ, ಜೀವನ ಅನ್ನೋದು ವಿಕಾರ, ಸಾವು ಅನ್ನೋದು ಸಹಜ ಸ್ಥಿತಿ ಅಂತಾನೆ ಕಾಳಿದಾಸ. ಶಾಸ್ತ್ರಕಾರರು ಅದನ್ನು ನಿರ್ವಾಣ ಅಂತ. ದೇಹದಿಂದ ಕಳಚಿಕೊಳ್ಳುವುದೇ ಸಹಜ ಸ್ಥಿತಿ. ಆಗ ಸತ್ತಾಗಲೂ ಪೂರ್ತಿ ದೇಹದಿಂದ ಕಳಚಿಕೊಳ್ಳಿಲ್ಲ, ಈ ಸ್ಥೂಲ ದೇಹದಿಂದ ಮಾತ್ರ ಕಳಚಿಕೊಂಡ. ಆದ್ರಿಂದ ಆವಾಗಲೂ ಪೂರ್ತಿ ಸಹಜ ಸ್ಥಿತಿ ಅಲ್ಲ ಅದು ಇನ್ನೊಂದು ವಿಕೃತಿ. ಈ ವಿಕೃತಿಯಿಂದ ಕಳಚಿಕೊಂಡ, ಮತ್ತು ವಿಕೃತಿ ಉಳಿದಿದೆ. ಸೂಕ್ಷ್ಮ ಶರೀರದಿಂದಲೂ ಕಳಚಿಕೊಂಡ. ಅದು ಮೊದಲೇ ಇದ್ದವನು, ಸೃಷ್ಟಿಯಾಗುವ ಮುಂಚೆಯೂ ಸೂಕ್ಷ್ಮ ಶರೀರವೂ ಇರಲಿಲ್ಲ ಅವನಿಗೆ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಶರೀರ ಇರುವುದಿಲ್ಲ, ಸೂಕ್ಷ್ಮ ಶರೀರದಿಂದಲೂ ಕಳ್ಕೊಂಡ. ಆಗಲೂ ಪೂರ್ತಿ ಸಹಜ ಸ್ಥಿತಿ ಬರಲಿಲ್ಲ, ಲಿಂಗ ಶರೀರ ಇದೆ. ಅದರಿಂದಲೂ ಕಳಚಿಕೊಂಡಾಗ ನಿರ್ಬಾಣ ಆಗ್ತಾನೆ. ಈ ಬಾಣ ಹೋಗಬೇಕು, ಇದರ ಒಳಗಿರುವ ಬಾಣ ಹೋಗಬೇಕು, ಅದರ ಒಳಗಿನ ಬಾಣ, 3 ಬಾಣಗಳು ಹೋದಾಗ ನಿರ್ಬಾಣ ಆಗೋದು. ಆ ನಿರ್ಬಾಣವಾಗುವುದೇ ಸಹಜವಾದ ಸ್ಥಿತಿ, ಅದೇ ಸಂಸ್ಥಾನ, ಸಹಜವಾದ ಸ್ಥಿತಿ. ಬ್ರಹ್ಮರುದ್ರಾದಿಗಳಿಗೂ ಕೂಡ ಈ ರೀತಿ ದೇಹವನ್ನ ಕಳಚಿಕೊಂಡು
ತಾವೇ ತಾವಾಗಿ ಸ್ವರೂಪದಿಂದ ಇರತಕ್ಕ ಸಹಜ ಸ್ಥಿತಿಯನ್ನು ಕೊಟ್ಟವನು ಅವನು. ಆ ಬ್ರಹ್ಮರುದ್ರಾದಿಗಳು ನಿನ್ನ ಮನಸ್ಸನ್ನು ಪ್ರೇರಣೆ ಮಾಡಿ ನಿನಗೆ ಅಂಥ ಬುದ್ಧಿ ಕೊಡಬೇಕು, ನೀನು ಆ ಮೂಲಕ ಸ್ಮರಣೆ ಮಾಡಬೇಕು. ಸರ್ವ ಗುರುವಾದಿ ನಿರ್ಬಾಣ ಸಂಸ್ಥಾನದ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಆದ್ದರಿಂದಲೇ ಸರ್ವಕರ್ಮಾಣಿ ಸಂಕ್ಷಯಂ ಯಾಂತಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರೂಫ್ ಕೊಡ್ತಾರೆ. ಆದ್ದರಿಂದಲೇ ಸಜ್ಜನರು ಕರ್ಮ ಮಾಡ್ತಾರೆ. ಯಾಕಂದ್ರೆ ಕರ್ಮದ ಬಂಧನ ಬೇಕು ಅಂತ ಬಯಸುವವರಲ್ಲ, ಎಲ್ಲ ಬಂಧನವನ್ನು ಕಳಚಿಕೊಳ್ಳಬೇಕು ಅಂತ ಬಯಸಿದಂತಹ ಸಾತ್ವಿಕರು ಕೂಡ ಕುರುವತೆ ಕರ್ಮ ಮಾಡ್ತಾರೆ. ಯಾರಿಗೋಸ್ಕರ? ಯತ್ ಪ್ರೀತೆಯೇ. ಇದೇ ವಿಷ್ಣು ಪುರಾಣ, ತತ್ಕರ್ಮ ಹರಿತೋಷಂ ಯತ್. ಭಗವಂತನಿಗೆ ಪ್ರೀತಿಯಾಗುವಂತಹ ಕರ್ಮ, ಎಲ್ಲ ಕರ್ಮ ಅದು ಬಂಧಕ ಅಲ್ಲ ಅಂದ್ರು. ಅದನ್ನ ಹೇಳಿದ್ರು, ಯತ್ಪ್ರೀತೆಯೇ ಕರ್ಮ ಕುರುವತೆ. ಸಜ್ಜನರು ಯಾರ ಸಂತೋಷ, ಯಾರು ಸಂತುಷ್ಟನಾಗಲಿ ಅಂತ ಕರ್ಮವನ್ನು ಮಾಡ್ತಾರೋ, ಮತ್ತು ಯಾರಿಗೆ ಅರ್ಪಿತವಾಗಿ ಕರ್ಮವನ್ನು ಮಾಡ್ತಾರೋ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತ್ ಯತ್ ತಪಸ್ಸಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಭಗವದರ್ಪಣೆ, ಭಗವಂತನ ಪೂಜೆ ಅಂತ ತಿಳ್ಕೊಂಡು ಯಾವ ಕರ್ಮವನ್ನು ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗೆ ಕಾರಣವಾಗತ್ತೆ. ಆದ್ದರಿಂದ ಭಗವಂತ ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಭಗವಂತ ಸಂತುಷ್ಟನಾದರೆ ಮತ್ತೆ ಕರ್ಮ ಕಾಡುವುದು ಅಂತ ಉಂಟ? ಯಾವುದು ದುರ್ಲಭ? ಯಾವ ಕಾಟಕ್ಕೆ ನಾವು ಒಳಗಾಗಬೇಕು? ಆದ್ದರಿಂದ ಕರ್ಮ ಯತ್ ಕುರುವತೆ ಯತ್ ಪ್ರೀತೆಯೇ. ಭಗವಂತನ ಪ್ರೀತಿಗೋಸ್ಕರ, ಯಾರ ಪ್ರೀತಿಗೋಸ್ಕರ ಎಲ್ಲರೂ ಕರ್ಮವನ್ನು ಮಾಡ್ತಾರೋ ಮತ್ತು ಯಾರನ್ನ ಮನಃಪೂರ್ವಕವಾಗಿ ಪ್ರೀತಿಯಿಂದ ಸ್ಮರಿಸಿದರೆ ಎಲ್ಲ ಕರ್ಮಗಳು ನಾಶವಾಗ್ತಾವೋ ಅಂಥ ಸ್ಮರಣೆಗೆ ಸಾಧಕವಾಗಿರತಕ್ಕಂಥ ಮನಸ್ಸನ್ನು ನಿಯಂತ್ರಿಸತಕ್ಕಂಥ ಅಭಿಮಾನಿ ದೇವತೆಗಳಾದಂತಹ ಬ್ರಹ್ಮರುದ್ರಾದಿಗಳು ಯಾರ ಸ್ಮರಣೆಯಿಂದಲೇ ಮೋಕ್ಷವನ್ನು ಪಡೆದರೋ ಅಂಥ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಾನಂ ಪ್ರೀಣಯಾಮೋ ವಾಸುದೇವಂ.